ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಮಹಿಳಾ ಮೀಸಲಾತಿ, ಮಹಿಳಾ ರಾಜಕಾರಣ, ಸಮಾನತೆ, ರಾಜಕಾರಣದಲ್ಲಿ ಮಹಿಳೆಯರು ಮುಂದೆ ಬರಬೇಕು, ಅವರಿಗೂ ಸಮಾನ ಅವಕಾಶಗಳು ಸಿಗಬೇಕು ಅಂತ ಅನೇಕ ವರ್ಷಗಳಿಂದ ಇಂಥದ್ದೊಂದು ತತ್ವವನ್ನು ಪ್ರತಿಪಾದನೆ ಮಾಡಿಕೊಳ್ತಾ ಅನೇಕ ರಾಜಕೀಯ ಪಕ್ಷಗಳು ಕೂಡ ಬಂದಿದೆ. ಇವೆಲ್ಲದರ ನಡುವೆ ಬೆಂಗಳೂರನ್ನು ಆಳುವ BBMPಯ ಬದಲಾಗಿರುವ ZBAಗೂ ಕೂಡ ಇದೀಗ ಚುನಾವಣೆ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಜೂನ್ 30ರ ಒಳಗಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆಯನ್ನು ಟೆಲಿಕಾಸ್ಟ್ ನಡೆಸಬೇಕು ಅಂತ ಸೂಚನೆ ಕೊಟ್ಟಿದೆ. ಹೀಗಾಗಿ ಬರದ ಸಿದ್ಧತೆಗಳು ಇವೆಲ್ಲದರ ನಡುವೆ ಆಗ್ತಾ ಇದೆ. ಚುನಾವಣೆಯನ್ನು ನಡೆಸಬೇಕು ಅಂತ ಕರಡು ಪಟ್ಟಿ, ಮೀಸಲಾತಿ ಪ್ರಕಟ ಎಲ್ಲವೂ ಕೂಡ ಆಗಿದೆ. ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶಗಳು ಇತ್ತು. ಇವೆಲ್ಲದರ ನಡುವೆ ಈ ಹಿಂದೆ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 33% ಮೀಸಲಾತಿ ಇತ್ತು. ಅದನ್ನು ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ 50%ಕ್ಕೆ ಏರಿಕೆ ಮಾಡಲಾಗಿತ್ತು. 50% ಏರಿಕೆ ಮಾಡಿದಾಗಲೂ ಕೂಡ ಕರ್ನಾಟಕದ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ 50% ಮೀಸಲಾತಿಯನ್ನು ಮಹಿಳೆಯರಿಗೆ ಬಳಸಿಕೊಂಡು ಚುನಾವಣೆಗಳಾಗಿದೆ. ಆದರೆ BBMPಯ ಚುನಾವಣೆ 50% ಮೀಸಲಾತಿಯಲ್ಲಿ ಇದುವರೆಗೂ ಆಗಿಲ್ಲ. ಈ ಬಾರಿಯಾದರೂ ಮಾಡಬೇಕು ಎನ್ನುವಂಥ ಸದುದ್ದೇಶದೊಂದಿಗೆ ಇಂಥ ಪ್ರಯತ್ನಗಳಾಗ್ತಾ ಇತ್ತು. ಆದರೆ 50% ಮೀಸಲಾತಿಯಲ್ಲಿ 369 ವಾರ್ಡ್ಗಳ ಪೈಕಿ ಕೇವಲ 176 ವಾರ್ಡ್ಗಳಲ್ಲಿ ಮಾತ್ರ ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೂ 9 ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಅವಕಾಶಗಳು ಬೇಕು ಅಂತ ಇದೀಗ ಆಕ್ರೋಶಗಳು, ಆಕ್ಷೇಪಣೆಗಳು ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇದೇ ಇವತ್ತಿನ ವಿಶೇಷ. 50% ಮಹಿಳಾ ಮೀಸಲಾತಿ ಎಲ್ಲಿ? ನಾನು ಆವಾಗಲೇ ಹೇಳ್ತಾ ಇದ್ದೆ, ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಮತ್ತು ಸರ್ಕಾರಕ್ಕೆ ಮಹತ್ವದ ಸೂಚನೆ ಕೊಟ್ಟಿದೆ. ಜೂನ್ 30ರ ಒಳಗಾಗಿ ZBAಗೆ ಎಲೆಕ್ಷನ್ ಟೆಲಿಕಾಸ್ಟ್ ಆಗಲೇಬೇಕು ಅಂತ. ಬೇರೆ ಬೇರೆ ಕಾರಣಗಳಿಗಾಗಿ ಚುನಾವಣೆಗಳು ನಡೆದಿರಲಿಲ್ಲ. ಇದೀಗ ಚುನಾವಣೆ. 5 ಪಾಲಿಕೆಗಳು, ಕೇಂದ್ರ, ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ 5 ಪಾಲಿಕೆಗಳು ಬರುತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ. ವಾರ್ಡ್ ಮೀಸಲಾತಿ ಕರಡು ಪ್ರಕಟಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಇದೆ 50% ಮೀಸಲಾತಿ ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಮತ್ತು ಅಸಮಾಧಾನ ಕೂಡ ಕೇಳಿ ಬರ್ತಾ ಇರೋದು. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶಗಳಿತ್ತು. 23ನೇ ತಾರೀಕಿಗೇನೋ ಮುಗಿದಿದೆ ಅದು. ಅದರಲ್ಲಿ ಆಕ್ಷೇಪಣೆಗಳು ಬಂದಿರೋದು ಮಹಿಳಾ ಮೀಸಲಾತಿ 50% ಎಲ್ಲಿದೆ ಅಂತ. 50% ಮಹಿಳಾ ಮೀಸಲಾತಿಯನ್ನು ಯಾಕೆ ಕೊಟ್ಟಿಲ್ಲ ಅಂತ ಆಕ್ಷೇಪಣೆ. ಸ್ಥಳೀಯ ಜಾತಿ ಆಧಾರಿತ ಮೀಸಲಾತಿ ಅಪೂರ್ಣ, ಅದರ ಬಗ್ಗೆಯೂ ಕೂಡ ಆಕ್ಷೇಪಣೆ. 700 ಆಕ್ಷೇಪಣೆಗಳ ಸಲ್ಲಿಕೆ ಆಗಿದೆ ಅಂತೆ. ಆ 700 ಆಕ್ಷೇಪಣೆಗಳಲ್ಲಿ ಯಾಕೆ 50% ಮೀಸಲಾತಿ ಕೊಟ್ಟಿಲ್ಲ ಅಂತ 369 ವಾರ್ಡ್ಗಳ ಪೈಕಿ 184 ಕೊಡಬೇಕು. 176 ವಾರ್ಡ್ಗಳಿಗೆ ಮಾತ್ರ ಮಹಿಳಾ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. 47.7% ಮೀಸಲಾತಿ ಈಗ ಸದ್ಯಕ್ಕಿರೋದು. ಈಗ ಬಂದಿರುವಂತಹ ಕರಡು ಪಟ್ಟಿ ಮೀಸಲು ಅದು ಪ್ರಕಟ ಆಗಿದೆ. ಅದರಲ್ಲಿರುವಂಥ ಮೀಸಲಿನ ಪ್ರಮಾಣ 47.7% ಇದೆ. ಆದರೆ ಮಹಿಳಾ ಮೀಸಲಾತಿ ಬೇಕಾಗಿರೋದು 50% ಬೇಕಾಗಿದೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಕೇಂದ್ರ ವಲಯದಲ್ಲಿ ಕೇಂದ್ರ ವ್ಯಾಪ್ತಿ ಏನು ಬರುತ್ತೆ ಅದರಲ್ಲಿ ಮೀಸಲಿಟ್ಟಿರೋದು 30% ಸೀಟ್ಗಳನ್ನು. ಅಗತ್ಯವಾಗಿ ಬೇಕಾಗಿರೋದು 31ರಿಂದ 32 ಸ್ಥಾನಗಳು ಬೇಕಾಗಿತ್ತು. ಒಟ್ಟು ವಾರ್ಡ್ಗಳ ಸಂಖ್ಯೆ 63 ಇದೆ. ಅದರಲ್ಲಿ ಪೂರ್ವ ವಲಯದಲ್ಲಿ ಒಟ್ಟು ವಾರ್ಡ್ಗಳ ಸಂಖ್ಯೆ 50 ಇದೆ. ಅಲ್ಲಿ ಅಗತ್ಯವಿರುವಂಥ ಮೀಸಲಾತಿ ಸ್ಥಾನಗಳ ಸಂಖ್ಯೆ 25. ಆದರೆ ಇವತ್ತಿನ ಕರಡು ಪಟ್ಟಿಯಲ್ಲಿ ಬಿಡುಗಡೆ ಆಗಿರೋದು 23 ಮಾತ್ರ. ಪಶ್ಚಿಮ ವ್ಯಾಪ್ತಿಯಲ್ಲಿ 112 ಒಟ್ಟು ವಾರ್ಡ್ಗಳ ಸಂಖ್ಯೆ, ಅಗತ್ಯವಿರುವ ಮೀಸಲಾತಿ ಸ್ಥಾನಗಳ ಸಂಖ್ಯೆ 56. ಈಗ ಇವರು ಕೊಟ್ಟಿರೋದು 55, 1 ಮೈನಸ್ ಆಗಿದೆ. ಉತ್ತರ ವಲಯದಲ್ಲಿ ಒಟ್ಟು 72 ವಾರ್ಡ್ಗಳಿದೆ. ಅಗತ್ಯವಿರುವ ಮೀಸಲಾತಿಗಳ ಅಂದರೆ ಕ್ಷೇತ್ರಗಳ ಸಂಖ್ಯೆ 36. ಈಗ ಅವರು ಕೊಟ್ಟಿರೋದು -2 ಮಾಡಿ 34 ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ವಲಯದಲ್ಲಿ ಒಟ್ಟು ವಾರ್ಡ್ಗಳ ಸಂಖ್ಯೆ 72 ಇದೆ. ಅಗತ್ಯವಿರುವ ಮೀಸಲಾತಿ ಸೀಟುಗಳ ಪ್ರಮಾಣ 36. ಆದರೆ ಈಗ ಬಿಡುಗಡೆಗೊಂಡಿರುವಂಥ ಕರಡು ಪಟ್ಟಿಯಲ್ಲಿ 34 ಕೊಟ್ಟಿದ್ದಾರೆ. ಆ ಮುಖಾಂತರ 50% ಮೀಸಲಾತಿಯನ್ನು ಕೊಡ್ತೀವಿ ಅಂತ
ಏನು ಭರವಸೆ ಕೊಟ್ಟಿದ್ರು ಅದರ ಪ್ರಕಾರವೇ ಚುನಾವಣೆಯನ್ನು ಮಾಡ್ತೀವಿ ಅಂತ ಸರ್ಕಾರದ ಮುಖ್ಯಸ್ಥರುಗಳು ಏನು ಹೇಳ್ಕೊಂಡಿದ್ರು, ಎಲ್ಲರೂ ಕೂಡ ಇದೀಗ ಇದರ ಬಗ್ಗೆ ಆಕ್ಷೇಪವನ್ನು ಹೊರಹಾಕ್ತಾ ಇದ್ದಾರೆ. ಮಹಿಳಾ ಮೀಸಲಾತಿ ಬೇಕು ಅನ್ನುವ ಕಾರಣಕ್ಕೆ ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಅನೇಕ ವರ್ಷಗಳಿಂದ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲೂ ಕೂಡ 33% ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ, ಹಿಂದೆ HD ದೇವೇಗೌಡರ ಸರ್ಕಾರ ಇದ್ದಾಗ ಅನೇಕ ಸರ್ಕಾರಗಳು ಅದನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ಜಾರಿಗೆ ಬಂದಿರಲಿಲ್ಲ. ಇತ್ತೀಚೆಗೆ ನರೇಂದ್ರ ಮೋದಿಯವರು ನಾರಿ ಶಕ್ತಿ ವಂದನ್ ಕಾಯ್ದೆ ಅಂತ, ನಾರಿ ಶಕ್ತಿ ವಂದನ್ ಕಾಯ್ದೆ ಎನ್ನುವಂಥ ಒಂದು ಹೊಸ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಂಡಿಸಿದ್ರು. ಅದು ಯಾವ ಕಾರಣಕ್ಕೆ? ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಚ್ಚಳ ಮಾಡುವಂಥ ಕಾರಣಕ್ಕಾಗಿ, ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಸರ್ಕಾರಗಳು ಭರವಸೆ ಕೊಡ್ತವೆ, ಅವುಗಳನ್ನು ಈಡೇರಿಸುವ ಪ್ರಯತ್ನ ಆಗೋದಿಲ್ವಾ? ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಕರಡು ಪಟ್ಟಿಯನ್ನು ಇದೀಗ ಇವರು ಬಿಡುಗಡೆ ಮಾಡಿದ್ದಾರೆ? GBA ಎಲೆಕ್ಷನ್ ನಡೆಸುವಂತಹ ಉದ್ದೇಶವೇ ಸರ್ಕಾರದವದ್ದು ಅಥವಾ ಆಯಾ ಕ್ಷೇತ್ರಗಳ ಶಾಸಕರದ್ದು ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಕಾರಣ ಚುನಾವಣೆಗಳು ನಡೆದು ಬಿಟ್ಟರೆ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥ ಅಧಿಕಾರ ಆ ಕ್ಷೇತ್ರದ ಕಾರ್ಪೊರೇಟರ್ಗೆ ಹೋಗುತ್ತೆ, ನಮಗೇನು ಬರೋದಿಲ್ಲ ಅಂತ. ಇಂಥದ್ದೊಂದು ಅನೇಕ ಪ್ರಶ್ನೆಗಳು, ಗೊಂದಲಗಳು ಸಹಜವಾಗಿದ್ದೇ ಇದೆ. ಇತ್ತೀಚೆಗೆ ಮುಂಬೈನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಯಿತು. ಮುಂಬೈನಲ್ಲಿ ಮಹಿಳೆಗೆ ಮೇಯರ್ ಸ್ಥಾನ ಒಲಿದಿದ್ದಕ್ಕೆ ಅಲ್ಲಿ ಅನೇಕ ಪಕ್ಷಗಳು ಅದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಯಾಕೆ ಮಹಿಳೆಯರಿಗೆ ಕೊಡಬೇಕು? ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ, ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಪುರುಷರಿಗಿರಬೇಕು ಅಂತ. ಈ ಎಲ್ಲ ಆಕ್ಷೇಪಣೆಗಳು ಸಹಜವಾಗಿ ಬಂದಿದ್ದನ್ನು ನಾವು ಗಮನಿಸಿದ್ದೀವಿ. ಇವೆಲ್ಲದರ ನಡುವೆ ಬೆಂಗಳೂರಿನ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ಳುವಂತಹ GBAಗೆ ಮಹಿಳೆಯರಿಗೆ ಅವಕಾಶಗಳು ಬೇಡವಾ? ಹಾಗಾದರೆ DK ಶಿವಕುಮಾರ್ ಹೇಳಿದರು, ಸಿದ್ದರಾಮಯ್ಯನವರು ಹೇಳಿದರು, ನಾವು ಕೇಂದ್ರ ಸರ್ಕಾರ 33ರ ಬದಲಾಗಿ 50% ಮೀಸಲಾತಿಯನ್ನು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ತರುವಂಥದ್ದು ಏನಾದರೂ ಪ್ರಯತ್ನವನ್ನು ಪಟ್ಟರೆ ಕಾಂಗ್ರೆಸ್ ಅದನ್ನು ನಾವು ಬೆಂಬಲಿಸ್ತೀವಿ ಅಂತ. ಬಟ್ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. 700 ಆಕ್ಷೇಪಣೆಗಳು ಸಲ್ಲಿಕೆ ಆಗಿರೋದು, 700 ಆಕ್ಷೇಪಣೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿದೆ. ಎಸ್, ಇಂಥದ್ದೊಂದು ಚರ್ಚೆಗಳು, ಇಂಥದ್ದೊಂದು ಆಕ್ಷೇಪಣೆಗಳು ಸಲ್ಲಿಕೆ ಆಗ್ತಾ ಇದೆ. ಹಾಗಾದರೆ ಮಹಿಳಾ ಮೀಸಲಾತಿ ಯಾವ ಕಾರಣಕ್ಕಾಗಿ ಬೇಕು? ಮೀಸಲಾತಿ ಇರದೇ ಇರುವಂಥ ಸಮಯದಲ್ಲೇ ಇಂದಿರಾ ಗಾಂಧಿ ದೇಶದ ಪ್ರಧಾನಿ ಆಗಿದ್ದರು. ಕಿತ್ತೂರಾಣಿ ಚೆನ್ನಮ್ಮನಂತಹ ಮಹಿಳೆಯರು ಒಂದು ರಾಜ್ಯವನ್ನೇ ಆಳಿದ್ರು. ಹಾಗಾದರೆ ಇವತ್ತಿನ ಪರಿಸ್ಥಿತಿಗೆ ಮಹಿಳಾ ಮೀಸಲಾತಿ ಹಾಕಬೇಕು. ಮಹಿಳಾ ಮೀಸಲಾತಿಯಿಂದ ಸರ್ಕಾರಕ್ಕೆ ಅಥವಾ ಶಾಸಕರುಗಳಿಗೆ ಆಗ್ತಾ ಇರುವಂತಹ ಪರಿಣಾಮಗಳೇನು? ಮಹಿಳಾ ಮೀಸಲಾತಿ ಕೊಟ್ಟಾಗ ಮಹಿಳೆಯೇ ಮುಂದೆ ಬಂದು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರಾ? ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅಧ್ಯಾಪಕರಾಗಿರುವಂಥ ಡಾಕ್ಟರ್ ಶೈಲಜಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿಯ ಸತ್ಯವಾಣಿ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್ ಶೈಲಜಾ ಅವರು, ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೆ, ಯಾಕೆ ಬೇಕು ಮಹಿಳಾ ಮೀಸಲಾತಿ? ಏನು ನೆಸೆಸಿಟಿ ಇದೆ ಸರ್? ಖಂಡಿತ ಮಹಿಳೆಯರಿಗೆ ಮೀಸಲಾತಿ ಬೇಕು. ಯಾಕೆ ಹೇಳ್ತೀನಿ, ನಾವು ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರು ಅವರಿಗೆ ನಿಂತು ಹೋರಾಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೀವು ಹೇಳ್ತಾ ಇದ್ರಿ ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರು ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಅದು ಸತ್ಯ, ನಿಜ. ಆದರೆ ಈಗಿನ ಪ್ರಸ್ತುತ ಕಾಲಘಟ್ಟದ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಬೇಕು. ಯಾಕೆ ಅಂತಂದರೆ ಮಹಿಳೆಯರು ಆ ಒಂದು ಹಣಬಲ ತೋಳ್ಬಲದ ವಿರುದ್ಧ ಹೋರಾಟ, ಪುರುಷ ಪ್ರಧಾನ ಸಮಾಜದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಮಹಿಳೆ ಆ ಮಟ್ಟಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಆದ್ರಿಂದ ಮಹಿಳೆಗೆ ಸಂವಿಧಾನಾತ್ಮಕವಾಗಿಯೇ ಕಾನೂನನ್ನು ರೂಪಿಸಿದ್ದಾರೆ. ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಇದನ್ನ ಅನಾದಿ ಕಾಲಘಟ್ಟದಿಂದಲೂ ಹೋರಾಟವನ್ನ ಮಾಡಿಕೊಂಡೇ ಬಂದಿದ್ದಾರೆ. ಮಹಿಳೆಗೆ ಒಂದು ಇಚ್ಛಾಶಕ್ತಿಯ ಕೊರತೆ ಇದೆ. ಮತ್ತು ನಾವು ವೇದಗಳ ಕಾಲಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿಯೂ ಮಹಿಳೆ ತನ್ನ ವಿದ್ವತ್ತೇನು, ತನ್ನ ಕಾರ್ಯಚಟುವಟಿಕೆಗಳನ್ನು ನೋಡಿ ವೇದಗಳ ಕಾಲದಲ್ಲೇನೆ ಕೂಡ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಗೆ ಅವಕಾಶ ಇತ್ತು, ಭಾಗವಹಿಸುವುದಕ್ಕೆ, ಸಭೆಗಳಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಅವಕಾಶವಿತ್ತು. ಈಗ ನಾವು 21ನೇ ಶತಮಾನದ ಜಾಗತೀಕರಣ ಸಂದರ್ಭದಲ್ಲಿದ್ದೀವಿ. ಆದ್ರೂ ಕೂಡ ನಮಗೆ ಸಮಾನ
ಸಮಾನತೆಗೆ ನಾವು ಇನ್ನೂ ಕೂಡ ನಾವು ಅಂಗಲಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೆಂತ ವಿಪರ್ಯಾಸ. 1987ರಲ್ಲಿ ಮೊದಲಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಮಾರ್ಗರೇಟ್ ಆಳ್ವರ್ ಅವರ ಒಂದು ಈ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡುತ್ತೆ. ಆ ಸಮಿತಿಯು ಕೂಡ ತನ್ನ ವರದಿಯಲ್ಲಿ 353 ಶಿಫಾರಸುಗಳನ್ನ ಮಾಡುತ್ತೆ. ಆ ಶಿಫಾರಸಲ್ಲಿ ಕೂಡ ಒಂದು ಮಹಿಳಾ ಮೀಸಲಾತಿ ಕೂಡ ಒಂದು ಅಂಶವನ್ನ ಒಳಗೊಂಡಿರ್ತದೆ. ಅದರ ಅನುಗುಣವಾಗಿ 1992ರಲ್ಲಿ PV ಅಂತ ಹೇಳಿದ್ರೆ 89ರಲ್ಲಿ ಅವರು ಮಹಿಳಾ ಮೀಸಲಾತಿಯನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸಚಿವ ಸಂಪುಟ ಒಪ್ಪೋದಿಲ್ಲಂತೆ. ರಾಜೀವ್ ಗಾಂಧಿ ಅವರ ಸಚಿವ ಸಂಪುಟ ನಿರಾಕರಣೆ ಇಲ್ಲ, ಅವಾಗ ಏನಾಗುತ್ತೆ, ಅದು ತಕ್ಷಣ ಲೋಕಸಭೆ ವಿಸರ್ಜನೆ ಆಗುತ್ತೆ. ಮತ್ತೆ 1992ರಲ್ಲಿ PV ನರಸಿಂಹರಾವ್ ಅವರು ಏನು ಪ್ರಧಾನಮಂತ್ರಿ ಆಗಿದ್ರು ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಂವಿಧಾನದ 73 ಮತ್ತು 74ನೇ ವಿಧಿಗಳಿಗೆ ತಿದ್ದುಪಡಿಯನ್ನ ತಂದು ಈ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನ 33% ಅನ್ನ ಮೀಸಲಾತಿಯನ್ನ ಪ್ರಕಟ ಮಾಡುತ್ತೆ. ಆಗಿನ ಕಾಲಘಟ್ಟದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೀಸಲಾತಿ ಬರುತ್ತೆ. ಆದರೆ ಬಿಹಾರ್ ಸರ್ಕಾರ 2006ರಲ್ಲಿ 50% ಮೀಸಲಾತಿಯನ್ನ ಮಹಿಳೆಯರಿಗೆ ಮೊದಲ ರಾಜ್ಯ ಅದಾದ ನಂತರ ಸಿಕ್ಕಿಂ ಆಗುತ್ತೆ, ತೆಲಂಗಾಣ ಆಗುತ್ತೆ, ಎರಡನೇ ಆಂಧ್ರ, ಕರ್ನಾಟಕ ಆಗುತ್ತೆ. 18 ರಾಜ್ಯಗಳಲ್ಲಿ ಮಹಿಳಾ ಮೀಸಲಾತಿಯನ್ನ ನಾವು ಕಾಣ್ತಾ ಇದೀವಿ, ಇನ್ಕ್ಲೂಡಿಂಗ್ ಕರ್ನಾಟಕ ಕೂಡ. ಅದ್ರ ಜೊತೆಗೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅನೇಕ ಹೋರಾಟಗಳು ನಡೀತು. 1996 ಸೆಪ್ಟೆಂಬರ್ 12ರಲ್ಲಿ ಏನು ಎಚ್ ಡಿ ದೇವೇಗೌಡರವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿಯನ್ನ ಸಂಬಂಧಪಟ್ಟಂತೆ ಒಂದು ಮಂಡನೆಯನ್ನ ಮಾಡ್ತಾರೆ. ವಿಷಯ ಮಂಡನೆಯನ್ನ ಮಾಡಿದಾಗ ಅಲ್ಲಿ 11 ತಿಂಗಳಿಗೆ ಸರ್ಕಾರ ಹೋಗುತ್ತೆ, ಆವಾಗ ಅದು ನಿಂತ್ಕೊಳ್ಳುತ್ತೆ. ನನಗೆ ವಿಪರ್ಯಾಸ ಅನ್ಸೋ ದೇವೇಗೌಡರು ಮಂಡಿಸಿದ್ರು, ಮನಮೋಹನ್ ಸಿಂಗ್ ಮಂಡಿಸಿದ್ರು, ರಾಜೀವ್ ಗಾಂಧಿ ಅವರು ಮಂಡಿಸಿದ್ರು. ವಿಪರ್ಯಾಸ ಅನ್ಸಿದ್ದು 96, 97, 98, 2008 ಕೂಡ 8ರವರೆಗೂ ಕೂಡ ಮಾಡ್ತಾರೆ. ಆದ್ರೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ 8ರಲ್ಲಿ ಅಂಗೀಕಾರ ಆಗುತ್ತೆ, ಆದ್ರೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಲಿಲ್ಲ. ಆದ್ರೆ ನಾರಿ ಶಕ್ತಿ ವಂದನ್ ಕಾಯ್ದೆ ಅನ್ವಯ 2023 ಸೆಪ್ಟೆಂಬರ್ 19ರಂದು ಇವರು ಮಂಡನೆ ಮಾಡ್ತಾರೆ ಹೊಸ ಸಂಸತ್ತಿನಲ್ಲಿ. 24ಕ್ಕೆ ಏನು 2 ಮತಗಳು ಮಾತ್ರ ವಿರುದ್ಧವಾಗುತ್ತೆ. 454 ಮತಗಳ 443 ಮತಗಳೇನೋ ಬೀಳುತ್ತೆ. 43 ಮತಗಳು ಬೀಳುತ್ತೆ, 2 ವಿರೋಧ ಮಾಡುತ್ತೆ. ಆದರೆ ರಾಜ್ಯಸಭೆಯಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಎಲ್ಲರೂ ಕೂಡ ಒಂದೇ ಒಕ್ಕಲಿಂದ ಸಪೋರ್ಟ್ ಅನ್ನ ಮಾಡ್ತಾರೆ. 2028ರಲ್ಲಿ ರಾಷ್ಟ್ರಪತಿಯವರು 2023 ಸೆಪ್ಟೆಂಬರ್ 28ರಲ್ಲಿ ರಾಷ್ಟ್ರಪತಿಯವರು ಅನುಮೋದನೆಯನ್ನ ಕೊಡ್ತಾರೆ, ಅಲ್ಲಿಂದ ಜಾರಿಗೊಂಡಿದೆ. ಸೊ ಹೀಗೆ ಒಂದು ಕಾನೂನಾತ್ಮಕವಾಗಿಯೇ ಕೂಡ ಜಾರಿ ಬಂದ್ರು. ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು 50% ಮೀಸಲಾತಿಯನ್ನ ಜಾರಿಗೊಳಿಸಿದೆ, ಆದ್ರೆ ಯಾಕೆ ಗೊತ್ತಿಲ್ಲ, ಈಗ ನಡೆಯುವಂತಹ ಏನು ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಅಲ್ಲಿಯೂ ಕೂಡ ಮಹಿಳೆಯರಿಗೆ ಆ ಮೀಸಲಾತಿಯ ಪ್ರಮಾಣವನ್ನ ಕಡಿತ ಮಾಡಿರೋದು, ಎಲ್ಲೋ ಕೂಡ ಮತ್ತೆ ಮಹಿಳೆಯರನ್ನ ರಾಜಕೀಯದಿಂದ ಹಿಂದೆ ಸರಿಸ್ತಾ ಇದ್ದಾರೆ ಏನೋ ಒಂದು ಆತಂಕ ಉಂಟಾಗ್ತಾ ಇದೆ. 369 ಪೈಕಿ 176, 178 ಕೊಟ್ಟಿದ್ದಾರೆ, 9 ಕಡಿಮೆ ಮಾಡಿದ್ದಾರೆ. ಯಾಕೆ ಕಮ್ಮಿ ಮಾಡಬೇಕು ಸರ್? 185 ಅಂದ್ರೆ 185 ಮೀಸಲಾತಿನ ಕೊಡ್ಬೇಕಲ್ಲ ನೀವು. ಹೇಗೆ ನೀವು ಅದನ್ನ ಕಮ್ಮಿ ಮಾಡ್ತೀರಾ? ಮತ್ತೆ 50% ಅಂದ್ರೆ ಕೊಡ್ಬೋದು, ಆದ್ರೆ ಕೊಡ್ಲೇಬೇಕಲ್ವಾ? ಸೊ ಕಮ್ಮಿ ಮಾಡೋದನ್ನ ಇವರು ರೆಕ್ಟಿಫೈ ಮಾಡಿ ಮತ್ತೆ ಮೀಸಲಾತಿಯ ಪ್ರಮಾಣವನ್ನ ಕೊಡ್ಬೇಕು. ಅಲ್ಲಿ 9 ಮಹಿಳೆಯರು ಮತ್ತೆ ವಂಚಿತವಾಗಲ್ವಾ ಎಲೆಕ್ಷನ್ ಇಂದ? ಸೊ ಈ ಒಂದು ಎಲ್ಲವನ್ನ ತಿಳಿದುಕೊಂಡು ಏನು ಸಂವಿಧಾನಾತ್ಮಕವಾಗಿ ಕಾನೂನನ್ನ ಜಾರಿಗೊಳಿಸಿದ್ದಾರೆ ಅದರ ಅನ್ವಯ ಮೀಸಲಾತಿಯನ್ನ ಕೊಟ್ಟಾಗ ಮಹಿಳೆಯರು ಹೆಚ್ಚು ರಾಜಕೀಯದಲ್ಲಿ ಭಾಗವಹಿಸೋಕೆ ಸಾಧ್ಯವಾಗ್ತದೆ. ಯಾಕೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 1979ರಲ್ಲಿ ಏನು ಮಹಿಳೆಯರ ವಿರುದ್ಧ ಲಿಂಗ ತಾರತಮ್ಯ ಸಮಾವೇಶ ನಡೀತು, ಆ ಸಮಾವೇಶದಲ್ಲಿ ಭಾರತವು ಕೂಡ ಸಹಿಯನ್ನ ಮಾಡಿದೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಲಿಂಗ ಆಧಾರಿತ ತಾರತಮ್ಯವನ್ನ ಮಾಡಬಾರದು ಅನ್ನೋ ಒಂದು ನಿರ್ಣಯವನ್ನ ಕೈಗೊಂಡಿದೆ. ಭಾರತವು ಕೂಡ ಆ ಸಮಾವೇಶದಲ್ಲಿ ಸಿಗ್ನೇಚರ್ ಅನ್ನ ಸಹಿಯನ್ನ ಕೂಡ ಮಾಡಿದೆ. ನೋಡಿ, ನಾನು ಇನ್ನೊಂದು ಹೇಳ್ತೀನಿ, ಪ್ರಸ್ತುತ ಮೊದಲ ಲೋಕಸಭೆಯ ಸಂದರ್ಭದಲ್ಲಿ ಚುನಾವಣೆ ಆದ ನಂತರ ಬಂದಿದ್ದಂತೂ ಸಂಸತ್ನಲ್ಲಿ 5% ಇತ್ತು. 17ನೇ ಲೋಕಸಭೆ ಚುನಾವಣೆ ನಂತರ ಕೇವಲ 15%. ಅಂದ್ರೆ ಜಸ್ಟ್ ಒಂದು 10% ಮಾತ್ರ ಜಾಸ್ತಿ ಆಗಿದೆ. ಇನ್ನು ರಾಜ್ಯ ಶಾಸಕಾಂಗ ಸಭೆಗಳಲ್ಲಿ ಬಂದಾಗ ನಾವು 9% ಮಾತ್ರ ನೋಡ್ತೀವಿ. ಸೊ ಎಲ್ಲೋ ಈಗ ಜಗತ್ತಿನಾದ್ಯಂತ ಜನಸಂಖ್ಯೆಯ ಸರಾಸರಿಯಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. ಆದ್ರೆ ರಾಜಕೀಯ ಕ್ಷೇತ್ರವನ್ನ ತೆಗೆದುಕೊಂಡಾಗ ನಮ್ಮ ಮಹಿಳೆಯರ ಏನು ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇದೆ. ಅದರ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ 50% ತಂದಿತ್ತು, ಅದನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ ಅಂತ. ಬರ್ತೀನಿ ಮೇಡಮ್, ಮಾತನಾಡ್ತೀನಿ. ಸತ್ಯವಾಣಿ ಅವರೇ,
ಮಹಿಳೆಯರಿಗೆ ರಾಜಕೀಯ ಅವಕಾಶಗಳು ಸಿಗಬೇಕು, ಪುರುಷರಂತೆ ಅವರು ಲೋಕಸಭೆಗೆ ಬರಬೇಕು, ರಾಜ್ಯಸಭೆಗಳಿಗೆ ಬರಬೇಕು, ವಿಧಾನಸಭೆಗಳಿಗೆ ಬರಬೇಕು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರಬೇಕು ಅಂತ ಕರಡು ಪಟ್ಟಿ ಪ್ರಕಟ ಆಗಿದೆ. 9 ಕ್ಷೇತ್ರಗಳಲ್ಲಿ ಇಲ್ಲ ಅಂತ. ಸರ್, ಇದು 9 ಕ್ಷೇತ್ರ ಅಂತಲ್ಲ. ಆ 9 ಕ್ಷೇತ್ರಗಳು ಬಿಟ್ರು ಆಕ್ಚುಲಿ ಎಷ್ಟು ಮಹಿಳೆಯರು ಆಕ್ಟಿವ್ ಆಗಿ ಪಾಲಿಟಿಕ್ಸ್ ಅಲ್ಲಿ ಇದಾರಲ್ಲ ಅವ್ರಿಗೆ ಯಾವುದು ಅವಕಾಶಗಳು ಸಿಗ್ತಾ ಇಲ್ಲ. ಇಲ್ಲಿ ಮೇನ್ ನಡೀತಾ ಇರೋದು ಯಾವ MLA ಮಿನಿಸ್ಟರ್ಸ್ ಇದ್ದಾರೆ ಅವ್ರ ಏರಿಯಾದಲ್ಲಿ ತಾರತಮ್ಯ ಆಗಿದೆ. ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ. ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ 2015 ಅಲ್ಲಿ 198 ವಾರ್ಡ್ಸ್ ಇತ್ತು. ಅವಾಗ 102 ಮಹಿಳೆಯರು ಆಯ್ಕೆ ಆದ್ರು. ಅದ್ರ ಪ್ರಕಾರ ಈಗ 369ರಲ್ಲಿ ಇನ್ನೂ ಜಾಸ್ತಿ ಮಹಿಳೆಯರಿಗೆ ಪ್ರಾತಿನಿಧ್ಯ. 2015ರಲ್ಲಿ 198 ವಾರ್ಡ್ಗಳಿತ್ತು ಬೆಂಗಳೂರಿನಲ್ಲಿ, ಅದರಲ್ಲಿ 101 ಜನ ಮಹಿಳೆಯರು ಆಯ್ಕೆಯಾಗಿ ಬಂದಿದ್ರು. 2010ರಲ್ಲಿ ಅದೇ 198 ವಾರ್ಡ್ಗಳ ಪೈಕಿ ಕೇವಲ 70ರಷ್ಟು ಆಯ್ಕೆ ಆಗಿದ್ರು. ಅದು ಗಮನಿಸಬೇಕಾದ ಸಂಗತಿ. 2010ರಲ್ಲಿ 70 ಇದ್ದಂತಹ ಸಂಖ್ಯೆ 2015ಕ್ಕೆ ನಿಮ್ಗೆ 101, 102ಕ್ಕೆ ಹೋಗುತ್ತೆ. ಇಲ್ಲಿ ಮೇನ್ ಬರೋದೇನಂದ್ರೆ ಮಹಿಳೆಯರಿಗೆ ನೀವು ಪ್ರಾತಿನಿಧ್ಯ ಕೊಡ್ತಾ ಇದ್ದೀರಾ. ಯಾವ ಪಾರ್ಟಿನಲ್ಲಿ ಆದ್ರೂನು ಇವರೆಲ್ಲ ಪ್ರಾಕ್ಸಿ ಆಗಿರ್ತಾರೆ. ಯಾವ ರಾಜಕೀಯ ನಾಯಕರ ಹೆಂಡತಿ ಮಕ್ಕಳು ರಿಲೇಷನ್ಸ್ಗೆ ಟಿಕೆಟ್ ಸಿಕ್ಕುತ್ತೆ, ಸಾಮಾನ್ಯ ಕಾರ್ಯಕರ್ತರಿಗೆ ಸಿಕ್ಕೋದೇ ಇಲ್ಲ. ಇದರಲ್ಲಿ ಹಣಬಲ ಜನಬಲ ಯಾರಿಗೆ ಎಲ್ಲರೂ ಇಲ್ಲ, ಖಂಡಿತ ಇಲ್ಲ. ನಾನು ಅದೇ ಏರಿಯಾದಿಂದ ಬರ್ತಾ ಇರೋದು. ನಮ್ದು KR ಪುರಂ ವಿಜ್ಞಾನನಗರ ಕ್ಷೇತ್ರ. ನಮ್ಮ ಏರಿಯಾದಲ್ಲೇ ಬಿಜೆಪಿಯಿಂದ ರಾಜ್ಯಾಧ್ಯಕ್ಷರಾಗಿರೋರು ಇರ್ತಾರೆ. ಅಂತ ಏರಿಯಾದಲ್ಲಿ ಇದ್ರೂ ಏನಾಗಿದೆ, ಮಹಿಳೆ ರಿಸರ್ವೇಶನ್ ಮಾಡಬೇಕಾದ್ರೆ ನೋಡ್ತಾರೆ ಯಾವ ಮಹಿಳೆ ಆಕ್ಟಿವ್ ಆಗಿದ್ದಾರೆ, ಯಾವ ಮಹಿಳೆ ಯಾವ್ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿದ್ದಾರೆ, ಅಲ್ಲಿ ಮಹಿಳೆಯರಿಗೆ ರಿಸರ್ವೇಶನ್ ಇಲ್ದಲೆ ಮಾಡಿರ್ತಾರೆ. ಇವರಿಗೆ ಆಕ್ಚುಲಿ ಚೆನ್ನಾಗಿ ಕೆಲಸ ಮಾಡೋರು, ಎಜುಕೇಟೆಡ್ ಮಹಿಳೆ ಬರ್ಲಿಕ್ಕೆ ಇಷ್ಟ ಇಲ್ಲ. ಯಾವಾಗ್ಲೂ ಇದು ಪುರುಷ ಪ್ರಧಾನ ಕ್ಷೇತ್ರವಾಗಿಯೇ ಇದೆ. ಅವರಿಗೆ ರಬ್ಬರ್ ಸ್ಟಾಂಪ್ಗಳು ಬೇಕೇ ಹೊರತು ರಿಯಲ್ ಆಗಿ ಕೆಲಸ ಮಾಡೋರು ಬೇಡ. ನಾನು ಹಾಗೂ BPAC ಸದಸ್ಯ. BPAC ಅಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಮಹಿಳೆಯರು ಮುಂದೆ ಬರ್ಬೇಕಂತ ಟ್ರೈನಿಂಗ್ ಕೊಟ್ಟು ಎಲ್ಲ ಕೆಲಸ ಮಾಡ್ತಿರ್ತಾರೆ. ನಮ್ಮಂತವರು ತುಂಬಾ ಜನ ಕ್ಷೇತ್ರದಲ್ಲಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ, ಈಗ ನಾನೇ ಆಗ್ಲಿ ಹಗಲು ರಾತ್ರಿ ವ್ಯಾಕ್ಸಿನೇಷನ್ ಡ್ರೈವ್ ಆಗ್ಲಿ, ಮಿಡ್ ನೈಟ್ 2 ಗಂಟೆಗೆ ಫೋನ್ ಮಾಡಿದ್ರು ನಾವು ಅವೈಲೇಬಲ್ ಇರ್ತೀವಿ. ಏನಂದ್ರೆ ಫ್ಲಡ್ಡಿಂಗ್ ಇಶ್ಯೂ ಆಗಲಿ, ವ್ಯಾಕ್ಸಿನೇಷನ್ ಇಶ್ಯೂ ಆಗಲಿ, BBMP ಇಶ್ಯೂ ಆಗಲಿ, GBA ಎಲೆಕ್ಷನ್ಸ್ ಆಗಲಿ, ಲೇಕ್ ಆಕ್ಟಿವಿಸ್ಟ್ ಆಗಲಿ, ನೀವು ನೇಮ್ ಮಾಡಿ ಎಲ್ಲ ಪುರುಷರ ಕಿನ್ನ ನಾವು ಚೆನ್ನಾಗಿದ್ದೀವಿ. ಬೆಸ್ಟ್ ಇದ್ರು ನಮಗೆ ಕೊಡೋದಿಲ್ಲ. ಯಾಕೆ ಗೊತ್ತಾ, ನನಗೆ ಎಷ್ಟೊಂದು ಜನ ಪುರುಷರು ಕಾಲ್ ಮಾಡ್ತಾರೆ, ಮಾಡ್ಬಿಟ್ಟು ಮೇಡಮ್ ನಿಮ್ಮ ಏರಿಯಾದಲ್ಲಿ ಜನರಲ್ ಆಗಿದೆಯಂತಲ್ಲ, ಲೇಡಿ ಆಗಿದೆಯಂತಲ್ಲ. ಹೌದು, ನಾನೇನು ಅನ್ಕೊಂತೀವೋ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಲ್ಲ ನನಗೆ ಹೇಳ್ತಾರೇನೋ ಅಂತ. ಅಲ್ಲ, ನನ್ನ ಮಗಳಿಗೆ ನಿಲ್ಲಿಸ್ತೀನಿ, ನನ್ನ ಹೆಂಡತಿಗೆ ನಿಲ್ಲಿಸ್ತೀನಿ, ಸಪೋರ್ಟ್ ಮಾಡಿ. ಸ್ವಂತ ಬುದ್ಧಿ ಇದ್ದು ಸ್ವಂತ ಆಕ್ಟಿವ್ ಆಗಿ ಮಾಡೋರಿಗೆ ಯಾರು ಸಪೋರ್ಟ್ ಮಾಡಲ್ಲ. ನಮ್ಮ ಅರ್ಜಿ ಏನಂದ್ರೆ, ನೀವು ಹಣಬಲ ಎಷ್ಟು, ಈಗ ಕಾಂಗ್ರೆಸ್ನವರೇ ಬಂದಿದಾರಲ್ಲ, ಅವ್ರು ಹೇಳ್ತಾರೆ ಟಿಕೆಟ್ಗೆ ಇಷ್ಟು ದುಡ್ಡಿದ್ರೇನೆ ಫಸ್ಟ್ ಎಷ್ಟು ಕೋಟಿ ಇಟ್ಟಿರ್ತೀಯ ಅದೇ ಬರುತ್ತೆ. ನಾನು ಕೇಳ್ತಿರೋದು ಅದೇ ಪಾಯಿಂಟ್ ಸರ್. ನಾನು ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ಕಾಂಗ್ರೆಸ್ನವರು ಒಂದು ನೀತಿ ಮಾಡ್ಕೊಂಡಿದ್ದಾರೆ. ಹೌದು, ಯಾರ್ಯಾರ ಆಕಾಂಕ್ಷಿಗಳಿದ್ದೀರಿ ಯಾವ್ಯಾವ ಕ್ಷೇತ್ರದಲ್ಲಿ ಅವರು ನೀವು KPCC ಇಂದ ಅಪ್ಲಿಕೇಶನ್ ಅಂತ ತೆಗೆದುಕೊಳ್ಬೇಕು. ಅದಕ್ಕೊಂದು ಅಮೌಂಟ್ ಅನ್ನು ಅವರು ಫಿಕ್ಸ್ ಮಾಡಿದ್ದಾರೆ. 5,000ನೋ 2,000ನೋ 5,000 ಅಲ್ಲ ಸರ್, 25,000 ಮಹಿಳೆಯರಿಗೆ, 50,000 ಪುರುಷರಿಗೆ ಮಾಡಿದ್ದಾರೆ. ಹೌದು, ನಾನು ಅದೇ ಪಾಯಿಂಟ್ ಬರ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ದೀರಿ ಪುರುಷ ಪ್ರಧಾನ ಕುಟುಂಬ ಇತ್ಯಾದಿ ಇತ್ಯಾದಿ. ಬಟ್ DK ಶಿವಕುಮಾರ್ ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ, ಪುರುಷರಿಗೆ 50,000 ಇಟ್ಟರೆ ಮಹಿಳೆಯರಿಗೆ 25,000 ಅವ್ರು ಪಾರ್ಟಿಸಿಪೇಟ್ ಮಾಡ್ಲಿ ಅನ್ನೋ ಕಾರಣಕ್ಕಾಗಿ 25,000. ಈಗ ನಮ್ಮ ಪಾರ್ಟಿನಲ್ಲಿ ಒಬ್ಬ ಕಸ ಗುಡಿಸೋರು MLA ಮಿನಿಸ್ಟರ್ ಆಗಿರೋ ಚಾನ್ಸಸ್ ಇದೆ ಆಮ್ ಆದ್ಮಿ ಪಾರ್ಟಿನಲ್ಲಿ. ಇಲ್ಲಿ ಯಾಕೆ ಕೊಡ್ಬೇಕು 25,000 ಅನ್ನೋದ್ರೆ? ಯಾಕೆ ಕೊಡ್ಬೇಕು? ನೀವು ಮಹಿಳೆಯರಿಗೆ ನೀವು ಅವ್ರಿಗೆ ಎಲ್ಲ ಅವಕಾಶ ಕೊಡ್ಬೇಕು. ಮಹಿಳೆ ಮನೆಯಲ್ಲಿ ಮೇಂಟೈನ್ ಮಾಡ್ಕೊಂಡು ಆಚೆ ಬರ್ತಾಳೆ. ಯಾರು ಟ್ಯಾಲೆಂಟೆಡ್ ಇದ್ದಾರೆ, ಯಾರು ಪ್ರತಿಭಾವಂತ ಮಹಿಳೆಯರಿದ್ದಾರೆ, ಅವ್ರಿಗೆ ಅವಕಾಶ ಕೊಡ್ಬೇಕು. ನೀವು ನೋಡಿ, ಎಲ್ಲೇ ಯಾರದೇ ನೋಡಿ, ಅವರ ಹೆಂಡತಿ ಮಕ್ಕಳು ಇಲ್ಲ ಅಂದ್ರೆ ಅವರ ಪ್ರಾಕ್ಸಿಯಾಗಿ ರಬ್ಬರ್ ಸ್ಟಾಂಪ್ ಆಗಿರೋ ಮಹಿಳೆಯರಿಗೆ ಪ್ರಾತಿನಿಧ್ಯ ಎಷ್ಟು ದುಡ್ಡಿದೆ. ಎಲ್ಲಾ ಪಾರ್ಟಿನಲ್ಲಿ ಕೇಳಿ ಟಿಕೆಟ್ ಕೊಡ್ಬೇಕಾದ್ರೆ ಎಷ್ಟು ದುಡ್ಡಿದೆ, ನಿನ್ನ ಹತ್ರ ಇಷ್ಟು ಕೋಟಿ ದುಡ್ಡಿದ್ಯಾ? ಇಲ್ಲ, ಕೇಳೋದಿಲ್ಲ. ನಮ್ಮ ಪಾರ್ಟಿನಲ್ಲಿ ಯಾರಿಗೂ ದುಡ್ಡು ಕೇಳಲ್ಲ. ಆಮೇಲೆ ಇನ್ನೂ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ನಮ್ಮಲ್ಲಿ ಜನರಲ್ ಆಗಿದೆ. ಜನರಲ್ ಆಗಿದ್ಮೇಲೆ ಅಲ್ಲಿ ಮಹಿಳೆ ಆಕ್ಟಿವ್ ಆಗಿದ್ರು, ನಾನು ಹೇಳಿದ್ನಲ್ಲ ನಮ್ಮ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರೋ ಮಹಿಳೆ ಜನರಲ್ ಆಗಿರೋ ಪ್ಲೇಸ್ ಅಲ್ಲಿ ಇದ್ರೆ ಅವಳಿಗೆ ಟಿಕೆಟ್ ಸಿಕ್ಕಲ್ಲ. ಇವನ್ ಬಿಜೆಪಿನಲ್ಲಿ ಸಿಕ್ಕೋದಿಲ್ಲ, ಕಾಂಗ್ರೆಸ್ ಅಲ್ಲೂ ಸಿಕ್ಕಲ್ಲ. ಯಾಕೆಂದ್ರೆ ಅಲ್ಲಿ ಪುರುಷರವ್ರು ಇರ್ತಾರೆ. ಈಗ ಟ್ಯಾಲೆಂಟ್ ಅಂತ ಬಂದಾಗ ಮಹಿಳೆನೂ ಈಕ್ವಲ್, ಪುರುಷರು ಈಕ್ವಲ್. ಅವರು ಟ್ಯಾಲೆಂಟ್ ಟೆಸ್ಟ್ ಇಡ್ಲಿ, ಯಾರು ಪರ್ಫೆಕ್ಟ್ ಆಗಿ ಪಾಸ್ ಆಗ್ತಾರೋ ಅವ್ರು ಕೊಡ್ಲಿ. ಅದು ಮಾಡೋದಿಲ್ಲ, ಅದನ್ನ ಮಾಡಲ್ಲ. ಅಲ್ಲ ಸರ್, ಕೇಳಿ, ಟ್ಯಾಲೆಂಟ್ ಟೆಸ್ಟ್ ಅಂದ್ರೆ ಜನಗಳ ಮಧ್ಯೆ ಹೋಗಿ ಕೇಳಿ, ಸರ್ವೆ ಮಾಡ್ಲಿ, ಯಾರು ಕೆಲಸ ಮಾಡಿದ್ದಾರೆ ಅಂತ ಮಾಡ್ಲಿ. ಅದೆಲ್ಲ ಮಾಡೋದಿಲ್ಲ. ಪುರುಷರಿಗೆ ಕೊಡ್ಬೇಕು ಟಿಕೆಟ್. ನೀನ್ ಮಹಿಳೆಯಾಗಿ ಅತ್ಯುತ್ತಮವಾದ ಕೆಲಸ ಮಾಡಿ ನಿನ್ ಹೆಸರು ಟಾಪ್ ಅಲ್ಲಿ ಇದ್ರು ನಿನಗೆ ಅದು ಜನರಲ್ ಕ್ಯಾಟಗರಿ ಅಂದ ತಕ್ಷಣ ಅಲ್ಲಿ ಗಂಡಸರಿಗೆ ಕೊಡ್ತಾರೆ, ಹೆಣ್ಮಕ್ಳು ಕೊಡೋದಿಲ್ಲ. ಬಟ್ ನಮ್ಮ ಪಾರ್ಟಿನಲ್ಲಿ ಆ ತರ ಇಲ್ಲ. ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡ್ತಾ ಇದ್ದಾರೆ.
ಬರ್ತೀನಿ, ಮಾತನಾಡೋಣ. ಮಾತನಾಡ್ತಾ ಇದ್ದೀವಿ 50% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರುಷ ಪ್ರಧಾನ ಕುಟುಂಬದಲ್ಲಿ ಮಹಿಳೆಯರಿಗೆ ಅವಕಾಶಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬಿಜೆಪಿಯಿಂದ ಡಾಕ್ಟರ್ ಪದ್ಮಪ್ರಕಾಶ್ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಗೆ ಸಂಬಂಧಪಟ್ಟಂತೆ ಮೀಸಲು ಪಟ್ಟಿ ಪ್ರಕಟ ಆಗಿದೆ, ಕರಡು, ಅದನ್ನು ನೀವು ಗಮನಿಸಿದ್ದೀವಿ. ಬಿಜೆಪಿ ಪ್ಲಸ್ JDSನವರು ಹೇಳ್ತಾ ಇದ್ದಾರೆ ರಾಜಕೀಯ ಪ್ರೇರಿತ ಪಟ್ಟಿ ಇದು ಅಂತ. ಏನು ರಾಜಕೀಯ ಪ್ರೇರಿತ ಇದೆ? ರಾಜಕೀಯ ಪ್ರೇರಿತ ಅಂದರೆ ಈಗ ಎಲೆಕ್ಷನ್ಸ್ GBNಲ್ಲಿ ಬಂದಿದೆ, ಸಂತೋಷ. ಮತ್ತು ನಾನು ಮೊದಲನೇದಾಗಿ ZTV ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಸಮಯದಲ್ಲಿ ನೀವು ಈ ಥರ ಒಳ್ಳೆ ಟಾಪಿಕ್ ತೊಗೊಂಡು ಡಿಸ್ಕಷನ್ ಮಾಡ್ತಿರೋದು, ಡಿಸ್ಕಷನ್ ಕೊಟ್ಟಿರೋದು ತುಂಬ ಒಳ್ಳೆಯ ವಿಷಯ. ಸೊ ಈಗ ಏನು ಹೇಳ್ತೀನಿ ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ಮಾತನಾಡ್ತಾ ಇದ್ದೀವಿ ಮಹಿಳಾ ಮೀಸಲಾತಿ ಯಾಕೆ ಅವಶ್ಯಕತೆ ಇದೆ ಇತ್ಯಾದಿ ಇತ್ಯಾದಿ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಆಗ್ತಾ ಇದೆ. ರಾಜಕೀಯ ಸಬಲೀಕರಣ ಆಗಬೇಕು ಅನ್ನೋದು ಮೊದಲೇ ಕಾರಣ. ಅನೇಕರು ಹೇಳ್ತಾ ಇದ್ದಾರೆ. ಒಂದು ಅಧ್ಯಯನದ ಪ್ರಕಾರ, ಒಂದು ಸಂಶೋಧನೆಯ ಪ್ರಕಾರ, ಒಬ್ಬ ಮಹಿಳೆ ಚುನಾಯಿತರಾದರೆ ಅದರ ಪರಿಣಾಮವಾಗಿ ಸಾರ್ವಜನಿಕ ಹೂಡಿಕೆ ಹೆಚ್ಚಳ ಆಗುತ್ತೆ, ಮೂಲ ಸೌಕರ್ಯಗಳ ಅಭಿವೃದ್ಧಿಗಳಾಗುತ್ತೆ ಅಂತ ಹೇಳ್ತಾರೆ. ಒಂದು ಅಧ್ಯಯನ ತಿಳಿಸಿರುವಂಥ ವರದಿ ಇತ್ತು. ಸಾರ್ವಜನಿಕ ಸೌಲಭ್ಯಗಳ ಮೇಲೆ ಹೆಚ್ಚಿನ ಒತ್ತಡ ಆಗುತ್ತೆ, ಹೆಚ್ಚಿನ ಹೂಡಿಕೆ ಆಗುತ್ತೆ, ಅದರಿಂದ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ. ಈ ಕಾರಣಕ್ಕಾಗಿ ಮಹಿಳಾ ಮೀಸಲಾತಿಯ ಅವಶ್ಯಕತೆ ರಾಜಕಾರಣದಲ್ಲಿ ಇದೆ ಅಂತ. ಮತ್ತೊಂದು ಕಡೆ ಮಹಾತ್ಮ ಗಾಂಧೀಜಿಯವರ ಕನಸು ಅಧಿಕಾರದ ವಿಕೇಂದ್ರೀಕರಣ. ಅಧಿಕಾರ ಅನ್ನೋದು ಕೇವಲ ಒಬ್ಬ ವ್ಯಕ್ತಿ ಕಡೆಗೆ, ಒಂದು ವ್ಯವಸ್ಥೆಯ ಕಡೆಗೆ ಅಥವಾ ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ಕಡೆ ಕೇಂದ್ರೀಕೃತವಾಗದೆ ಆ ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಹೋದಂತೆ ಬೆಳವಣಿಗೆ ಆಗುತ್ತೆ ಅಂತ. ಪದ್ಮಪ್ರಕಾಶ್ ಅವರೇ, ನೀವು ಮಾತನಾಡ್ತಾ ಇದ್ರಿ ಇದೊಂದು ಅವೈಜ್ಞಾನಿಕ ಪಟ್ಟಿ ಅಂತ. ಯಾಕೆಂದರೆ ಇದು ಯಡಿಯೂರಪ್ಪ ಅವರ ಕಾಲದಲ್ಲಿ 2010ರಲ್ಲಿ ಅವರು ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಿಗೆ 50% ಮೀಸಲಾತಿ ಕೊಡಬೇಕಂತ ಮಾಡಿದ್ದು BJP. ಸೊ ಅದು BJPಗೆ, ನಾನು BJP ಮಾಜಿ ಕಾರ್ಯದರ್ಶಿ ಮಹಿಳಾ ಮೋರ್ಚಾಗೆ ತುಂಬ ಹೆಮ್ಮೆ ಪಡೋಂಥ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಐ ಥಿಂಕ್ 2010ರಲ್ಲಿ ಅವ್ರು ಮಾಡಿದ್ರು 2012ರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ರು. ಆಗ ಅವರು 50% ಮಹಿಳೆಯರಿಗೆ ಅಂತ ಹೇಳಿದ್ದು. ಸೊ ನಮ್ಮ ಪಕ್ಷದಲ್ಲಿ ಖಂಡಿತವಾಗಿಯೂ ಮಹಿಳೆಯರಿಗೆ ಆದ್ಯತೆ ಕೊಡ್ತಾರೆ. ಈಗ ನೋಡಿದಾಗ ಔಟ್ ಆಫ್ 369 ವಾರ್ಡ್ಸ್ ಅಲ್ಲಿ ಅವರು ಬರೀ 176 ಅಷ್ಟೇ ಕೊಟ್ಟಿದ್ದಾರೆ. ಅಂದ್ರೆ 9 ಮಹಿಳೆಯರಿಗೆ ಅವರು ಮೀಸಲಾತಿ ಕೊಟ್ಟಿಲ್ಲ. ಸೊ 50% ಅಂದ್ರೆ ಈಕ್ವಲ್ ಆಗಿ ಕೊಡ್ಲೇಬೇಕಲ್ವಾ? ಇದು ಖಂಡಿತ ಅವೈಜ್ಞಾನಿಕ. ಒಂದು ಮಹಿಳಾ ಮೀಸಲಾತಿ ತಗೊಂಡ್ರೆ. ಎರಡನೇದಾಗಿ ಇದು ಜಾತಿವಾರು ತಗೊಂಡ್ರೆ ಸಾಮಾನ್ಯ ಮಹಿಳೆ ಆಗಿರ್ಲಿ ಅಥವಾ SC ST ಆಗಿರ್ಲಿ, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಗಿರ್ಲಿ, ಸೊ ಹೇಗೆ ಚುನಾವಣೆಗಳು ನಡೀತಾ 2011ರಲ್ಲಿ ಜನಗಣತಿ ತಗೊಂಡು ಅದರ ಪ್ರಕಾರ ಮಾಡಬೇಕು ಅಂತ ಇರೋದು. ಅಂದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ ಅಂತ ಮಾಡಬೇಕು. ಸೊ ಖಂಡಿತ ಇದು ನೀವು ಅವಲೋಕನೆ ಮಾಡಿ ನೋಡಿದಾಗ ಇದು ಡೆಫಿನೆಟ್ ಆಗಿ ಇಟ್ಸ್ ಅವೈಜ್ಞಾನಿಕನೇ ನೀವು ಹೇಳಿದಾಗೆ. ಸೊ ಅದಕ್ಕೆ ಮೊದಲು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ದೇವೇಗೌಡರು 33% ಅಂತ ಮಾಡಿದ್ದು, ಪ್ರಾಬ್ಲಿ 1995 ಮಾಡಿದ್ರು ಅವರು. ಸೊ ನಮ್ಮ ಪಕ್ಷದವರು ಮುಂದೆ ಮಾಡಿದ್ದಾರೆ. ಬಟ್ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೇಗೆ ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ಮನಸ್ಸಿಗೆ ಬಂದಿದ್ದೇ ಮಾಡೋದು. ನೀವು ನೋಡ್ತಾ ಇದ್ರೆ ಹೇಗೆ ಅಡ್ಮಿನಿಸ್ಟ್ರೇಷನ್ ಕುಸ್ತು ಬಿಟ್ಟಿದೆ ಅಂತಂದ್ರೆ, ಸೊ GBN ಅಲ್ಲಿ ಏನಾದ್ರೂ ಮಾಡಿ ಶತಾಯಗತಾಯ ಗೆಲ್ಬೇಕು ಅಂದ್ರೆ ಅವೈಜ್ಞಾನಿಕವಾಗಿ ಮಾಡಿ ಹೇಗಾದ್ರೂ ಗೆಲ್ಬೇಕು ಅಂತ ಅವ್ರ ಒಂದು ಮೋಟಿವ್ ಇರ್ಬೋದು ಅಂತ ಉದ್ದೇಶನ, ಅಥವಾ ಚುನಾವಣೆನ ಮತ್ತೊಂದಿಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಮಾಡುವಂತ ಉದ್ದೇಶ? ಖಂಡಿತ ನಿಮ್ಮ ಮಾತು ಸತ್ಯ ಅನಿಸ್ತಾ ಇದೆ ನಂಗೆ. ಯಾಕಂದ್ರೆ ಅದು ಪೋಸ್ಟ್ಪೋನ್ ಮಾಡಿ, ಯಾಕಂದ್ರೆ ಈಗ 700 ಆಕ್ಷೇಪಣೆ ಅರ್ಜಿಗಳು ಬಂದಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜೂನ್ 30 ಎಲ್ಲ ನೀವು ಎಲೆಕ್ಷನ್ಸ್ ಮಾಡಲೇಬೇಕು ಗ್ರೇಟರ್ ಬೆಂಗಳೂರು ಅಂತ ಅಥಾರಿಟಿ ಅಂತ ಹೇಳಿದ ಮೇಲೂ, ಇಷ್ಟೊಂದು ರಿಸರ್ಚ್ ಮಾಡಾದ್ಮೇಲೂ, ಇದರಲ್ಲಿ ಮಹಿಳೆಯರಿಗೆ 50% ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಅವರು ಹೇಳಾದ್ಮೇಲೂ ಮತ್ತೆ ಇಷ್ಟೊಂದು ಮತ್ತೆ ಅವ್ರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಯಾಕೆ ಈಗ 700 ಸರ್ಕಾರ ಇದ್ದಾಗ ಯಾಕೆ ಡಿಲೇ ಆಯ್ತು ಹಾಗಿದ್ರೆ? ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು, ನಿಮಗೆ ಅವತ್ತು ಅವಶ್ಯಕತೆ ಇರಲಿಲ್ವಾ BBMP ಚುನಾವಣೆ ನಡೆಸೋದು? ಅಲ್ಲ, ನಡೆಸಬೇಕು ಅಂತ ಇತ್ತು. ಬಟ್ ನಾವು ಕಾಲ ಕರ್ಮ ನೋಡ್ಕೊಂಡು ಹೇಗೆ ನಡೀತಾ ಇದೆ ಅಂತ ನೋಡೇ ಮಾಡ್ಬೇಕಾಗತ್ತೆ. ನೀವು ಹೇಳಿದ ತಕ್ಷಣ, ಯಾಕಂದ್ರೆ ಇದು ಗ್ರೇಟರ್ ಬ್ಯಾಂಗ್ಳೂರು ಅಥಾರಿಟಿ ಇದೆಯಲ್ಲ, ಇದು ಆಲ್ಮೋಸ್ಟ್ 7,000 ಕೋಟಿ ಅಷ್ಟು ಬಜೆಟ್ ಇರೋದು. ಇದು ನಾವು ಏಕಾಏಕಿ ಮಾಡಕ್ಕಾಗಲ್ಲ. ಮತ್ತೆ ಐ ಥಿಂಕ್ ಬೆಂಗಳೂರು ಜನಸಂಖ್ಯೆಗೆ 1.4 ಕೇಳಿ ಒಂದು ನಿಮಿಷ 1.4 crores ಅಷ್ಟು ಜನಸಂಖ್ಯೆ ಇರಬೇಕಾದ್ರೆ 2011ರಲ್ಲಿರೋ ಜನಗಣತಿಗೂ 2025ರಲ್ಲಿರೋ ಜನಗಣತಿಗೂ ಅಥವಾ 2020ಕ್ಕಿರೋ ಜನಗಣತಿಗೂ ವ್ಯತ್ಯಾಸ ಇದೆ. ಸೊ ದೇ ಹ್ಯಾವ್ ಟು ಡೂ, ಅಂದ್ರೆ ಬೇಸಿಕ್ ಏನಿದೆ ಎಷ್ಟಿದ್ದಾರೆ ಮತ್ತೆ ಕ್ಯಾಸ್ಟ್ ವೈಸ್ ಮಾಡ್ಬೇಕಾಗತ್ತೆ. ಅದರಿಂದ ಅವ್ರು ಡಿಲೇ ಮಾಡಿದ್ರೆ ಹೊರತು ಇವ್ರ ತರ ಬ್ಯಾಡ್ ಮೋಟಿವ್ ಇಟ್ಕೊಂಡು ಅಥವಾ ಸ್ವಲ್ಪ ದಿನ ಮುಂದೋಡೋಣ ಅಂತ ಹೇಳ್ಬಿಟ್ಟು 50% ಮಹಿಳೆಯರಿಗೆ ಮೀಸಲಾತಿ ಇದ್ರೂನು
ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆಗಳದ್ದು ಏನಾಗಿತ್ತು ಹಾಗಾದ್ರೆ? ಅವುಗಳದ್ದು ಯಾಕೆ ಮಾಡಲಿಲ್ಲ ನೀವು? ಯಾವುದೇ ಆಗ್ಲಿ ಅಂದ್ರೆ ಜನಗಣತಿನೇ ಅಲ್ಲ ಮೇಡಮ್, ನಾನು ಹೇಳ್ತಾ ಇರೋದು, ನೀವು ಇವತ್ತು ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಾ ಇದ್ದೀರಿ. ನಿಮ್ಮದೇ ಸರ್ಕಾರದ ಇಬ್ಬರು ಮುಖ್ಯಮಂತ್ರಿಗಳ ರಾಜ್ಯದಲ್ಲಿ ಇದ್ರು, ಕೇಂದ್ರದಲ್ಲಿ ನಿಮ್ದು ಸರ್ಕಾರ ಇದೆ. ಯಾವ ಕಾರಣಕ್ಕಾಗಿ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನೀವು ಯಾಕೆ ಗಮನ ಕೊಡಲಿಲ್ಲ? ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಕುಳಿತುಕೊಂಡು ಅಧಿಕಾರದ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾರೆ, ಸ್ಥಳೀಯ ಸಂಸ್ಥೆಗಳು ಈ ರಾಷ್ಟ್ರದ ಬೆನ್ನೆಲುಬು ಅಂತೆಲ್ಲ ಮಾತನಾಡ್ತಾರೆ. ನೀವು ಯಾಕೆ ಆಸಕ್ತಿ ತೋರಿಸಲಿಲ್ಲ ಅಂತ ನನ್ನ ಬೇಸಿಕ್ ಪ್ರಶ್ನೆ. ಅದಕ್ಕೆ ನಾನು ಹೇಳ್ತಿರೋದು, ಈಗ ನಾವ್ ಏನೇ ಎಲೆಕ್ಷನ್ಸ್ ಮಾಡ್ಬೇಕಂತಂದ್ರು ಅದನ್ನೆಲ್ಲ ಕ್ರೋಢೀಕರಿಸಬೇಕು, ಜನಗಣತಿ ಮಾಡಬೇಕು, ಫೈನಾನ್ಷಿಯಲ್ ಇರಬೇಕು, ಜಾತಿ ಜನಗಣತಿ ಇದೆಲ್ಲ ಮಾಡೇ ನಾವು ಮಾಡ್ಬೇಕಾಗುತ್ತೆ. ಯುದ್ಧಕ್ಕೆ ನಾವು ಡೈರೆಕ್ಟ್ ಹೋಗಕ್ ಆಗಲ್ವಲ್ಲ, ಯುದ್ಧಕ್ಕೆಲ್ಲ ನಾವು ರೆಡಿ ಆಗಿ ಹೋಗ್ಬೇಕಾಗತ್ತಂತಲ್ವಾ? ಯುದ್ಧಕ್ಕೆ ನಾವು ರೆಡಿ ಆಗೇ ಹೋಗ್ಬೇಕಲ್ವಾ? ಈಗ ನಾವು ಜಸ್ಟ್ ನಾವು ಯುದ್ಧ ಮಾಡ್ತೀನಿ ಅಂತಂದ್ರೆ ನಾವ್ ಏನು ಪರಿಕರಗಳು ಇಲ್ದಿರಾ, ಏನು ನಮ್ಮ ಹತ್ರ ಫೆಸಿಲಿಟೀಸ್ ಇದ್ರೆ ಯುದ್ಧ ಮಾಡಕ್ಕಾಗತ್ತಾ? ಸೊ ಆದ್ರಿಂದ ನಾನೇನ್ ಹೇಳಕ್ ಇಷ್ಟಪಡ್ತೀನಿ, ಕಾಂಗ್ರೆಸ್ ಅವರು ಏನು ಮಹಿಳಾ ಮೀಸಲಾತಿ 9 ಸೀಟ್ಗಳು ಕಮ್ಮಿ ಮಾಡಿದ್ದಾರೆ ಔಟ್ ಆಫ್ 369. ಒಂದು ಅವ್ರ ಮೋಟಿವ್ ಇರಬಹುದು, ಸ್ವಲ್ಪ ದಿನ ಹೀಗೆ ಮುಂದಕ್ಕೆ ತಳ್ಕೊಂಡು ಹೋಗೋಣ ಅಂತ. 2015ರಲ್ಲಿ ಆಗಿದ್ದ ಎಲೆಕ್ಷನ್ 20 ಆದ್ಮೇಲೆ ಇಲ್ಲವೇ ಇಲ್ಲ. ಬರೀ MLAಗಳು, ಶಾಸಕರು ಇವರೇ ರಾಜ್ಯ ಭಾರ ಮಾಡ್ತಾ ಇದ್ದಾರೆ. ಸೊ ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲೆಕ್ಷನ್ಸ್ ಆಗ್ಲೇಬೇಕು ಸರ್ತಿ. ಬಟ್ ಇದನ್ನ ದೇ ಹ್ಯಾವ್ ಟು ವೆರಿಫೈ ದಿಸ್, ಏನ್ ಪ್ರಾಬ್ಲಮ್ ಇದೆ ಅಂತ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯಲೇಬೇಕು. ಬರ್ತೀನಿ. ಅಲ್ಲ ಬರ್ತೇನೆ, ಪ್ಲೀಸ್ ಅಲ್ಲ ಮೇಡಮ್, ಬರ್ತೀನಿ. ನಾನು ಶೈಲಜಾ ಅವರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಮೇಡಮ್, ನೀವು ಅವಾಗಲೇ ಹೇಳ್ತಾ ಇದ್ದೀರಿ 1992ರಲ್ಲಿ 73 ಮತ್ತೆ 74ನೇ ತಿದ್ದುಪಡಿ ಆಯಿತು ಅಂತ. ಇಡೀ ಭಾರತದಲ್ಲಿ 73 ಮತ್ತು 74ನೇ ತಿದ್ದುಪಡಿ ಮಾಡುವಕ್ಕಿಂತ ಮೊದಲೇ ಅಶೋಕ್ ಮೆಹ್ತಾ ಅವರು ಒಂದು ವರದಿಯನ್ನು ಕೊಟ್ಟಿದ್ರು ಕರ್ನಾಟಕದಲ್ಲಿ. ಯಾವಾಗ? 1977ರಲ್ಲಿ. ಅಶೋಕ್ ಮೆಹ್ತಾ ಅವರ ವರದಿಯಂತೆ ಕರ್ನಾಟಕದಲ್ಲಿ 3 ಸ್ತರಗಳ ಅಧಿಕಾರದ ವಿಕೇಂದ್ರೀಕರಣ ಕರ್ನಾಟಕದಲ್ಲಿ ಆಗಿತ್ತು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ 1977ರಲ್ಲೇ ಆಗಿತ್ತು. ನನಗಿರುವಂತ ಬೇಸಿಕ್ ಪ್ರಶ್ನೆ, 1992ರಲ್ಲಿ ಇಡೀ ದೇಶಾದ್ಯಂತ ಆಗುವ ಮೊದಲೇ ಇದನ್ನು ಒಪ್ಪಿಕೊಂಡಿರುವಂತಹ ಕರ್ನಾಟಕ ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಮತ್ತು ಮೀಸಲಾತಿ ವಿಚಾರದಲ್ಲಿ ಯಾಕೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಇಲ್ಲ, ನೀವು 2000 ಎಷ್ಟು ಹೇಳಿದ್ರಿ? 93ರಲ್ಲಿ ಹೇಳಿದ್ರೆ, 73 74 ಅಶೋಕ್ ಮೆಹ್ತಾ ಸಮಿತಿ ಹೇಳ್ತಾ ಇದ್ರಲ್ಲ, ಅದಕ್ಕಿಂತನೇ ಮುಂಚೆ ನಾನು ಹೇಳ್ತೀನಿ 1985ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪಾ ಅಂತ ಹೇಳಿದ್ರೆ ಮಂಡಲ ಪ್ರಜಾ ಪರಿಷತ್ನಲ್ಲಿ ಮಹಿಳೆಯರಿಗೆ 25% ಮೀಸಲಾತಿ ಕೊಟ್ಟಿತ್ತು. ಅವಾಗ್ಲೇ ಕೊಟ್ಟಿತ್ತು ಅಂತ ಹೇಳಿದ್ರೆ ಅವ್ರು ಈಗನ ಅಂದ್ರೆ 85ರಲ್ಲೇ ಕೊಟ್ಟಿತ್ತು ಇದು ಪರಿಷತ್ ಇದರಲ್ಲಿ 1985ರಲ್ಲಿ. ಆದ್ರೆ ಈಗ ಯಾಕೆ ಆ ತರ ಮೀಸಲಾತಿ ಯಾಕೆ ಹೇಳಿದ್ರೆ ಹೆಚ್ಚೆಚ್ಚು ಮಹಿಳೆಯರು ಇವಾಗ ಮಹಿಳೆಯರು ಹೆಚ್ಚೆಚ್ಚು ಪ್ರಬುದ್ಧರಾಗ್ತಾ ಇದ್ದಾರೆ, ಬುದ್ಧಿವಂತರಾಗ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ತೋರ್ಸ್ಪಡಿಸ್ತಾ ಇದ್ದಾರೆ. ಸೊ ಆಗ ಏನು ಮೀಸಲಾತಿ ಕೊಡ್ಬೇಕು ಅಂತ ಏನು ಅಶೋಕ್ ಮೆಹ್ತಾ ವರದಿ ಹೇಳಿತ್ತು, ಆ ವರದಿಯ ಪ್ರಕಾರನೇ ಆ ವರದಿ ಆದ್ಮೇಲೆ ಇವರು ನಮ್ಮ PV ನರಸಿಂಹರಾವ್ ಅವರು ಆ ಒಂದು 73-74ನೇ ತಿದ್ದುಪಡಿ ಪಟ್ಟು ಸಂವಿಧಾನಗಳಲ್ಲಿ 33% ಬಂತು. ನಂತರ ಬದಲಾದ ಕಾಲಘಟ್ಟದಲ್ಲಿ ಮಹಿಳೆಯರ ಸಾಮರ್ಥ್ಯವನ್ನ ಮನಗೊಂಡಂತ ಕೆಲವು ರಾಜಕೀಯ ಪಕ್ಷಗಳು, ಕೆಲವು ರಾಜ್ಯಗಳ ಪ್ರತಿನಿಧಿಗಳು, ರಾಜ್ಯದ ಮುಖ್ಯಸ್ಥರೇನಿದ್ರು 50% ಕೊಟ್ಕೊಂಡು ಬರ್ತು. ಅದೇ ರೀತಿ ಕರ್ನಾಟಕನೂ ಕೂಡ 50% ಮೀಸಲಾತಿಯನ್ನ ಕೊಡ್ತು. ಆದ್ರೆ ಇಲ್ಲಿ ಯಾಕೆ ಮೀಸಲಾತಿಯನ್ನ ಕೊಡೋದಿಕ್ಕೆ ಆ ತರ ಏನಾದ್ರೂ ಟೆಕ್ನಿಕಲ್ ಏನಾದ್ರೂ ಪ್ರಾಬ್ಲಮ್ ಏನಾದ್ರೂ ಇದೆಯಾ, ಅಥವಾ ಅದನ್ನ ಮಾಡೋದ್ರಲ್ಲಿ ಏನಾದ್ರೂ ಎಡವಿದಾರ, ಲೋಪದೋಷಗಳಾಗಿದಾರ, ಅದನ್ನ ರೆಕ್ಟಿಫೈ ಮಾಡಬೇಕು. ಮತ್ತೆ ಅಧಿಕಾರಿ ವರ್ಗ ಏನಿದೆ, ಎಲ್ಲಿ ಲೋಪದೋಷಗಳಾಗಿದೆ, ಯಾಕೆ ಅದು ಮಿಸ್ ಆಗಿದೆ ಮೀಸಲಾತಿ 50%, ಯಾಕೆ ಅದು ಪೂರ್ಣ ಆಗ್ತಾ ಇಲ್ಲ ಅನ್ನೋದನ್ನ ರೆಕ್ಟಿಫೈ ಮಾಡಿ ಆ ಮೀಸಲಾತಿಯನ್ನ ಪೂರ್ಣಗೊಳಿಸಬೇಕೇ ವಿನಃ ಅದೇ ಮೀಸಲಾತಿಯನ್ನ ಇಟ್ಕೊಂಡು ಅಥವಾ ಅದ ಕಾನೂನನ್ನ ಹೋರಾಟ ಮಾಡಿಕೊಂಡು ಚುನಾವಣೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆಗಿನ ಕಾಲಘಟ್ಟದ ನಾಯಕರುಗಳ ಒಂದು ದೂರದೃಷ್ಟಿ ಇತ್ತು ಅಂತಂದ್ರೆ ಅಧಿಕಾರ ಅನ್ನೋದು ವಿಕೇಂದ್ರೀಕರಣಗೊಳ್ಬೇಕು, ಒಂದೇ ವ್ಯಕ್ತಿಗಳ ಕೈಯಲ್ಲಿ ಅಥವಾ ಇಬ್ಬರೇ ವ್ಯಕ್ತಿಗಳ ಕೈಯಲ್ಲಿ ಇರಬಾರ್ದು. ಆ ವಿಕೇಂದ್ರೀಕರಣಗೊಂಡಾಗ ಆಡಳಿತದಲ್ಲಿ ಚುರುಕು ಉಂಟಾಗುತ್ತೆ, ಪಾರದರ್ಶಕತೆ ಆಗುತ್ತೆ ಮತ್ತು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಆ ಒಂದು ಯೋಚನೆಯನ್ನ ಮಾಡಿದ್ರು. ಅದು ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ತೊಡಕುಗಳಿದೆ ಅಥವಾ ಕಾನೂನಾತ್ಮಕವಾಗಿ ಚರ್ಚೆಯನ್ನ ಮಾಡಿ ಆ ಒಂದು ಮೀಸಲಾತಿ ಪ್ರಮಾಣವನ್ನ ಸರಿದೂಗಿಸಿ ಚುನಾವಣೆಯನ್ನ ನಡೆಸಿದಾಗ ಅದೊಂದು ಒಳ್ಳೆಯ ಒಂದು ಆರೋಗ್ಯಕರವಾದಂತಹ ಒಂದು ಪರಿಣಾಮವನ್ನು ಬೀರ್ತದೆ. ಆದ್ರೆ ಇದೇ ಒಂದು ಕಾರಣವನ್ನ ಇಟ್ಕೊಂಡು ಮಹಿಳೆಯರಿಗೆ ಆ ಮೀಸಲಾತಿಯನ್ನ ವಂಚನೆ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ವಿಪರ್ಯಾಸ. ಯಾಕೆಂತಂದ್ರೆ ನೀವು ಆಗಿನ ಕಾಲಘಟ್ಟಗಳನ್ನ ತೆಗೆದುಕೊಳ್ಳಿ, ನಾನು ಇತಿಹಾಸವನ್ನ ನೋಡಿದಂತ ಸಂದರ್ಭದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್, ರಾಣಿ ಅಬ್ಬಕ್ಕ, ಬೆಳವಾಡಿ ಮಲ್ಲಮ್ಮ ಮಹಿಳಾ ಸೈನ್ಯವನ್ನ ಕಟ್ತವ್ರು. ಅವ್ರಿಗೆ ಅಷ್ಟು ಸಾಮರ್ಥ್ಯ ಇದೆ ರಾಜ್ಯದ. ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತೀನಿ, ಸೊ ನೀವು ಮಹಿಳಾ ಮೀಸಲಾತಿ ಅಂತ ಅನ್ಕೊಂಡು ನಿಜವಾಗಿ ಆ ಸಾಮರ್ಥ್ಯ ಇರುವಂತಹ ಮಹಿಳೆಯರನ್ನ ಕಡೆಗಣಿಸಿ ಯಾವುದೋ ನಿಮ್ಮ ಕುಟುಂಬದ ಮಹಿಳೆಯರನ್ನ
ಅಥವಾ ನಿಮ್ಮ ಅಂತಂದ್ರೆ ಏನು ಆಡಳಿತವನ್ನ ನಡೆಸೋದಕ್ಕೆ ಕೆಪಾಸಿಟಿ ಇಲ್ಲದ ಮಹಿಳೆಯರನ್ನ ತಂದು ಆಡಳಿತವನ್ನ ಮತ್ತೆ ನೀವು ಮತ್ತೆ ಕುಂಠಿತಗೊಳಿಸಿದ್ರೆ ಯಾರೋ ಒಂದು ಕ್ಷೇತ್ರದಲ್ಲಿ ಅವರ ಗಂಡನೋ ಯಾರೋ ಒಬ್ರು ತೀರ್ಕೊಂಡಾಗ ಬೈ ಎಲೆಕ್ಷನ್ ನಡೆಯುತ್ತೆ. ಹೌದು. ಅನುಕಂಪದ ಆಧಾರದ ಮೇಲೆ ಅವರಿಗೆ ಆ ಪಾರ್ಟಿಗಳು ಟಿಕೆಟ್ ಕೊಡ್ತವೆ. ಅವ್ರಿಗೆ ವಿಧಾನಸೌಧದಲ್ಲಿ ಬಂದು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತ ಸಾಮರ್ಥ್ಯ ಇರೋದಿಲ್ಲ. ಯಾವ ಪ್ರಶ್ನೆಯನ್ನ ಯಾವ ಸಚಿವರಿಗೆ ಕೇಳಿದ್ರೆ ಯಾವ ಉತ್ತರವನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಪರಿಜ್ಞಾನ ಇಲ್ಲದಂತ ಶಾಸಕರನ್ನು ಇಡೀ ದೇಶದಲ್ಲಿ ನೋಡಿದ್ದೇವೆ. ಅದರಲ್ಲಿ ಸರ್ ಮತದಾರರದು ಕೂಡ ತಪ್ಪಿದೆ. ನಾನು ಅದನ್ನ ಹೇಳ್ತೀನಿ, ಮತದಾರರು ಯೋಚಿಸಬೇಕು. ಯಾರಿಗೆ ಪ್ರಜ್ಞಾವಂತರಿದ್ದಾರೆ, ಯಾರು ಸಮಾಜದ ಅಭಿವೃದ್ಧಿಯನ್ನ ಮಾಡ್ತಾರೆ, ಯಾರಿಗೆ ನಾನು ವೋಟ್ ಹಾಕ್ಬೇಕು. ಯಾಕೆಂತಂದ್ರೆ ಒಂದು ವೋಟು ಒಂದು ಭವಿಷ್ಯವನ್ನ ನಿರ್ಧಾರ ಮಾಡ್ತದೆ. ಅದರ ಬಗ್ಗೆ ನಮ್ಮ ಮತದಾರರು ಕೂಡ ಒಂದು ಅರಿವಿರ್ಬೇಕು. ಬರ್ತೀನಿ ಮೇಡಮ್. ಸತ್ಯವಾಣಿ ಅವರೇ, ಅನೇಕ ಜನ ಹಾಲಿ ಶಾಸಕರುಗಳಿಗೆ ಮತ್ತು ಸಚಿವರಿಗೆ ಜಿಬಿ ಎಲೆಕ್ಷನ್ ಆಗೋದೇ ಬೇಕಾಗಿಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್, ಬಿಜೆಪಿ ಇದ್ದಾಗಲೂ ಹಾಗೆ, ಕಾಂಗ್ರೆಸ್ ಇದ್ದಾಗಲೂ ಹಾಗೆ, ಮತ್ತೊಂದು ಪಾರ್ಟಿ ಬಂದಾಗಲೂ ಹಾಗೆ, ಚುನಾವಣೆಗಳು ನಡೆದ್ರೆ ಅಧಿಕಾರಗಳು ಆಯಾ ವಾರ್ಡ್ಗಳದ್ದು ಕಾರ್ಪೊರೇಟ್ಗಳೇ ಹೋಗುತ್ತೆ. ಶಾಸಕರಾಗಿ ನಾನೇನು ಮಾಡಲಿ ಅಂತಾರ ಅವರು. ಆ ಕಾರಣಕ್ಕಾಗಿ ಇದೆಲ್ಲ ಉಪಜಿತಿ ಅಂತ ನೀವು ಹೇಳ್ತಿರೋದು 100% ಕರೆಕ್ಟ್ ಸರ್. ಬಿಜೆಪಿ ಇದ್ದಾಗ 2 ಸಲ ಕೋರ್ಟ್ಗೆ ಹೋಗಿ ಸ್ಟಾಪ್ ಮಾಡಿದ್ರು. 5 ಲಕ್ಷ ರೂಪಾಯಿ ದಂಡ ಹಾಕಿದೆ ಸರ್ಕಾರಕ್ಕೆ. ಹೌದು, ಅವರು ಮಾಡಬಹುದಾಗಿತ್ತು. ಅವಾಗ ಅವ್ರು ಏನ್ ಹೇಳಿದ್ರು, MP ಎಲೆಕ್ಷನ್ಸ್ ಬರ್ತಾ ಇದೆ, ಪ್ರತಿಯೊಂದು ಪಾರ್ಟಿಗೂ ಒಬ್ಬ ಲೀಡರ್ ಒಂದು ವಾರ್ಡ್ ನಲ್ಲಿ ಒಂದು 5-6 ಜನ ಲೀಡರ್ಸ್ ಅಂತೂ ಆಸ್ಪಿರೆಂಟ್ಸ್ ಇರ್ತಾರೆ. ಅವರೆಲ್ಲರೂ ಸೇರಿ ವರ್ಕ್ ಮಾಡ್ತಾರೆ. ಸುಮಾರು ಬೂತ್ಗಳಿರುತ್ತೆ. ಆಮೇಲೆ ದೊಡ್ಡ ದೊಡ್ಡ ಪಾರ್ಟಿಗಳವರೆಲ್ಲ ಪ್ರತಿನಿಧಿಗಳನ್ನೆಲ್ಲ ಮಾಡಿರ್ತಾರೆ. ಎಲ್ಲ ಮೋರ್ಚಾಗಳಿರುತ್ತೆ. ಸಿಕ್ಕಾಬಿಟ್ಟೆ ಜನ ಆಸ್ಪಿರೆಂಟ್ಸ್ ಇರ್ತಾರೆ. ಅದ್ರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಮಿಕ್ಕಿದವ್ರು ಕೆಲಸ ಮಾಡಲ್ಲ. ಅವರ ಅವ್ರದ್ದು ಒಂದು ವೋಟ್ ತಗೋಬೇಕಾಗತ್ತೆ, ಅವ್ರದ್ದು ಒಂದು ಹೆಲ್ಪ್ ತಗೋಬೇಕು ಅಂದ್ಬಿಟ್ಟು ಇವರೆಲ್ಲ MLAs ಎಲ್ಲ ಅವ್ರಿಗೆ ಎಲೆಕ್ಷನ್ಸ್ ಆಗೋದು ಬೇಕಾಗಿರಲಿಲ್ಲ. ಎಕ್ಸಾಂಪಲ್, ಈಗ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಮಿಕ್ಕಿದವ್ರು ಯಾರು ಕೆಲಸ ಮಾಡೋದಿಲ್ಲ. ಅವ್ರಿಗೆ ಬೇಜಾರಾಗುತ್ತೆ, ಬೇರೆ ಪಾರ್ಟಿಗೆ ಶಿಫ್ಟ್ ಆಗಬಹುದು. ಅದೇ ರೀಸನ್ಗೆ ಅವರೆಲ್ಲ ಪಾರ್ಟಿ ಇದು ವರ್ಕರ್ಸ್ಗೆಲ್ಲ ಕೆಲಸ ಕೊಡಲಿಲ್ಲ. ಸರಿ, ಅವ್ರಿಗೆ ಎಲೆಕ್ಷನ್ಸ್ ಆಗೋದು ಇಷ್ಟ ಇರಲಿಲ್ಲ. ಇದೇ ಮತ್ತೆ MP ಎಲೆಕ್ಷನ್ಸ್ ಬಂತು. MP ಎಲೆಕ್ಷನ್ಸ್ ಬಂದಾಗಲೂ ಸೇಮ್ ಪುನರಾವರ್ತನೆ ಮಾಡಿದ್ರು. ಇದು ಒಂದು ಕಾರಣದಿಂದ ಅವ್ರಿಗೆ ಎಲೆಕ್ಷನ್ಸ್ ಆಗಿರ್ಲಿಲ್ಲ. ನಮಗೆಲ್ಲ ನಾವೆಲ್ಲ ಪಾರ್ಟಿನಲ್ಲಿ ಇದ್ದು ನೋಡ್ತಾ ಇದ್ವಿ ಯಾವಾಗ ಎಲೆಕ್ಷನ್ಸ್ ಆಗುತ್ತೆ ಅಂತ ಕೇಳ್ಕೊಂತಿರ್ಬೇಕಾದ್ರೆ ಅವ್ರು ಹೇಳಿದ್ರು, ತಡೀರಿ, ಅವ್ರಿಗೆ ಅವರು ಬೇರೆ ಪಾರ್ಟಿಗೆ ಹೋಗ್ಬೋದು, ನಮ್ಗೆ ದಂಗೆ ಹೇಳ್ಬೋದು, ಬಂಡಾಯ ಹೇಳ್ಬೋದು ಅಭ್ಯರ್ಥಿಗಳು ಅಂದ್ಬಿಟ್ಟು ಅವ್ರದ್ದು ಅದೇ ವಿಷಯಕ್ಕೆ ಅವರು ಎಲೆಕ್ಷನ್ಸ್ ಆಗ್ಲೇ ಕೊಟ್ಟಿಲ್ಲ. ಆಮೇಲೆ ಏನಾಗಿದೆ, ಈಗ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಭ್ಯಾಸ MLA ಕಡೆಗೆ ಇರುತ್ತೆ, ಎಲ್ಲ ಅಮೌಂಟ್ MLA ಕಡೆಗೆ ಇರುತ್ತೆ. ಈಗ ಒಂದು ವಾರ್ಡ್ಗೆ ಒಂದು ಫಸ್ಟ್ ಆದ್ರೆ ಒಂದು 10 ಕಾರ್ಪೊರೇಷನ್ ಇರ್ತಾ ಇತ್ತು. ಒಂದು ಕ್ಷೇತ್ರದಲ್ಲಿ 10 ವಾರ್ಡ್ಸ್ ಬರ್ತಾ ಇತ್ತು. 10 ವಾರ್ಡಲ್ಲಿ 10 MLA 10 ಕಾರ್ಪೊರೇಟರ್ಸ್ ಕೆಳಗಡೆ ಇವ್ರಿಗೆ ಫಂಡ್ ಎಲ್ಲ ರಿಲೀಸ್ ಆಗ್ತಾ ಇತ್ತು. ಬಟ್ ಈಗ ಡೈರೆಕ್ಟ್ MLA ಹತ್ರ ಹೋಗ್ತಾರೆ. ಅವ್ರದೇ ಒಂದು ಡಿಸಿಷನ್ ಆಗುತ್ತೆ ಯಾರಿಗೆ ಕೊಡ್ಬೇಕಾಗತ್ತೆ ಅಂತ. MLA ಮತ್ತೊಂದ್ ಕಡೆ 10 ವರ್ಷದಿಂದ ಎಲ್ಲ ಅಧಿಕಾರಿಗಳು ನೋಡ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ MLA ಕಡೆಗೆ ಕೇಳ್ತಾರೆ. MLA ಕಡೆ ಕೇಳೋದಾಯ್ತು ಮೇಡಮ್. ಈಗ MLA ಕ್ಷೇತ್ರ, ಈಗ ನನ್ನ ಒಂದು ವಾರ್ಡ್ ಇದೆ ಅಂತ ಇಟ್ಕೊಳ್ಳಿ, 117 ಯಾವುದೋ ಒಂದು ವಾರ್ಡ್ ಇದೆ. ಆ ವಾರ್ಡ್ನಲ್ಲಿ ಏನೋ ಒಂದು ಸಮಸ್ಯೆ ಇದೆ, ನಾನು ಯಾರ ಹತ್ರ ಹೇಳಬೇಕು ಸರ್? ಜನಪ್ರತಿನಿಧಿಗಳು ಇಲ್ದಲೆ ಅಧಿಕಾರಿಗಳನ್ನ ಕೇಳಬೇಕು. ಈ ಗೌರ್ಮೆಂಟ್ ಬಂದ್ಮೇಲೆ ಫಸ್ಟ್ ಒಂದು ಅಧಿಕಾರಿ ಇದ್ರೆ ನಾವೆಲ್ಲರೂ ಪರಿಚಯ ಮಾಡ್ಕೊಂಡು ಆಸ್ ಎ ಸಾಮಾನ್ಯ ನಾಗರಿಕರಾಗಿ ವಾರ್ಡ್ ಕಮಿಟಿ ಮೀಟಿಂಗ್ಸ್ ಎಲ್ಲ ನಡೀತಾ ಇತ್ತು. ಅವ್ರದೆಲ್ಲ ನಂಬರ್ಸ್ ತಗೊಂತಾ ಇದ್ವಿ, ಎಲ್ಲ ಕಡೆಗೆ ಡಿಸ್ಪ್ಲೇ ಮಾಡ್ತಿದ್ವಿ, ಇಂಥ ಸಮಸ್ಯೆ ಬಂದ್ರೆ ಇಂಥ ಆಫೀಸರ್ಸ್ ನ ಕೇಳಿ ವಾರ್ಡ್ ಕಮಿಟಿ ಆಗುತ್ತೆ ಅಂತ. ಬಟ್ ಈಗ ವಾರ್ಡ್ ಕಮಿಟಿ ಮೀಟಿಂಗ್ಸ್ ನಡೀತಾ ಇಲ್ಲ, ತುಂಬಾ ಅಧೋಗತಿ ಆಗಿದೆ. ಆಮೇಲೆ ಎವ್ರಿ 1 month or 2 months ಅಫಿಷಿಯಲ್ಸ್ ಚೇಂಜ್ ಆಗಿರ್ತಾರೆ. ನಾವೆಲ್ಲರಿಗೂ ಪಬ್ಲಿಕ್ ಮಾಡಿ ಇವರು ಆಫೀಸರ್ಸ್ ಇದ್ದಾರೆ, ಇಂಥವ್ರಿಗೆ ಇಂಥ ಇಶ್ಯೂಸ್ ಕೇಳಬೇಕು ಅಂತ ನಾವೆಲ್ಲ ರೆಡಿ ಪ್ರಿಪೇರ್ ಆದ ತಕ್ಷಣ ಅದೆಲ್ಲ ತಲೆ ಕೆಳಗಾಗ್ಬಿಟ್ಟು. ಈಗ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಲುವೇನು? ಸೆಂಟ್ರಲ್ ಗವರ್ಮೆಂಟ್ 33% ನಾವು ಕೊಡ್ತೀವಿ ಅಂತ 33% ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿ ಔಟ್ ಆಫ್ 72 ನಲ್ಲಿ ಓನ್ಲಿ 7 ಮಿನಿಸ್ಟರ್ಸ್ ಇದ್ದಾರೆ ಮಹಿಳೆಯರು. ಅರವಿಂದ್ ಕೇಜ್ರಿವಾಲ್ ಅವರ ಕ್ಯಾಬಿನೆಟ್ ನಲ್ಲಿ ಎಷ್ಟು ಜನ ಇದ್ರು ಮಹಿಳೆಯರು? ಅದರಲ್ಲಿ ಮಹಿಳೆಯರು ಜಾಸ್ತಿನೇ. ಅದೇ ಎಷ್ಟು ಜನ ಇದ್ರು ಮೇಡಮ್? ಎಷ್ಟು ಜನ ಅಂತ ನನಗೆ ಎಕ್ಸಾಕ್ಟ್ಲಿ ನೋಡ್ಕೊಂಡಿಲ್ಲ. ಬಟ್ ಮಹಿಳೆಯರಿದ್ರು. ಮುಖ್ಯಮಂತ್ರಿ ಮಾಡಿದ್ವಿ ಅಂತ. ಹೌದು, ಮಹಿಳೆನ ಮಾಡಿದ್ವಿ. ಅಲ್ಲಿ ಮಹಿಳೆ ಪುರುಷರಿಗಿಲ್ಲ. ಈಗ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡ್ತಾರೆ. ಈ ಮೇಡಮ್ ಅವರು ಹೇಳಿದ್ರು ಮತದಾರರು ಪ್ರಜ್ಞಾವಂತರಾಗಬೇಕು ಅಂತ. ಮತದಾರರು ಸೆಲೆಕ್ಟ್ ಮಾಡೋದು ಅವ್ರ ಕೈಲೇ ಇರುತ್ತೆ. ಅವರು ಯಾರು ಟ್ಯಾಲೆಂಟ್ ಇದ್ದಾರೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಹಿಳೆಯರು ಯಾರು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ, ಅವ್ರಿಗೆ ಸ್ಪಂದನೆ ಕೊಡ್ತಾರೆ ಅಂತ ಮಹಿಳೆಗೆ ಸೆಲೆಕ್ಟ್ ಮಾಡಿದ್ರೆ, ಅಥವಾ ಪುರುಷನಿಗಾಗ್ಲಿ, ಪುರುಷ ಇದ್ರೂನು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನೋಡಿದ್ರೆ ಇದು ಚೇಂಜ್ ಆಗುತ್ತೆ. ಏನಂದ್ರೆ ಈ ರಿಸರ್ವೇಶನ್ ಕೊಡೋದು, ದೊಡ್ಡ ಪಾರ್ಟಿಗಳವರು ದುಡ್ಡು ಹಂಚೋದು, ಅದೆಲ್ಲ ಕಡಿಮೆ ಆಗೋದು ಮತದಾರರ ಕೈಲಿದೆ.
ಬಟ್ ಅದು ಆಗ್ತಾ ಇಲ್ಲ. ಈಗ ಮತದಾರರು ಯಾವಾಗ ಪ್ರಜ್ಞಾವಂತರಾಗಿ, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಯಾರು ಸ್ಲಮ್ ಅಲ್ಲಿ ಇರೋರೇ ವೋಟ್ ಹಾಕೋದು ರಿಯಾಲಿಟಿ. ಅಪಾರ್ಟ್ಮೆಂಟ್ ಅಲ್ಲಿ ಇರೋರು, ಎಜುಕೇಟೆಡ್, IT ಪ್ರೊಫೆಷನಲ್ಸ್ ಎಲೆಕ್ಷನ್ ರಜಾ ಕೊಟ್ಟ ತಕ್ಷಣ ವೋಟ್ ಹಾಕಲ್ಲ. ಸಮಸ್ಯೆಗಳು ಬಂದಾಗ ಕೇಳಕ್ ಅವರೇ ಬರ್ತಾರೆ, ಬಟ್ ವೋಟ್ ಹಾಕ್ಲಿಕ್ಕೆ ಬರೋದಿಲ್ಲ. ಅವರೆಲ್ಲ ವೋಟ್ ಹಾಕಿ ನಮ್ಮ ಕ್ಯಾಂಡಿಡೇಟ್ ಯಾರಂತ ನೋಡಿ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ರೇನೆ ಚೇಂಜ್ ಆಗುತ್ತೆ ಅಂತ ನಾನು ಹೇಳಿ. ಪದ್ಮಪ್ರಕಾಶ್ ಅವರೇ, 2023ರಲ್ಲಿ ನಾರಿ ವಂದನ ಶಕ್ತಿ ಅಂತ ಒಂದು ಯೋಜನೆ ತೆಗೆದುಕೊಂಡ್ಬರ್ತೀರಿ. ಅಂದರೆ ನಾವು ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ ಅಂತ. ಅದರ ಅರ್ಥ 2024ರ ಚುನಾವಣೆಯಲ್ಲಿ ಮಹಿಳೆಯರ ಓಟ್ಗಳನ್ನು ಗಿಟ್ಟಿಸಿಕೊಳ್ಳೋ ಪ್ರಯತ್ನ ಹೊರತು ಇದು ಬೇರೆ ಯಾವುದೂ ಅಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದ್ದು. ನಿಮಗೆ ಆ ಬದ್ಧತೆ ಮತ್ತು ಇಚ್ಛಾಶಕ್ತಿ ಇದ್ದಿದ್ದು 2024ರ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು. 2029ರ ತನಕ ಇದಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಬಿಜೆಪಿ ಕೂಡ ಅದನ್ನು ಎಡುತ್ತಾ ಇದೆ. ಅದರ ಪರಿಣಾಮ ಇವತ್ತು ಕರ್ನಾಟಕದಲ್ಲಿ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅನೇಕ ರಾಜಕೀಯ ಪಕ್ಷಗಳ ಆರೋಪ ಇದು. ಖಂಡಿತ ಅಲ್ಲ. ರಾಜಕೀಯ ಕೆಸರಾಟ ಎಲ್ಲಾ ಪಕ್ಷಗಳಲ್ಲೂ ಇರುತ್ತೆ. ಕೆಸರಿರ್ಚೋದು ಅಂದ್ರೆ ಅವ್ರು ಮಾಡಿದ್ ಸರಿ ಇಲ್ಲ, ಇವ್ರು ಮಾಡಿದ್ ಸರಿ ಇಲ್ಲ ಅಂತ. ಇತ್ತೀಚೆಗೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ನರೇಂದ್ರ ಮೋದಿಜಿ ಮಹಿಳೆಯರಿಗೋಸ್ಕರ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಅಂತ. ಮತ್ತೆ 33% ರಿಸರ್ವೇಶನ್ ರಾಜ್ಯಸಭೆ ಮತ್ತೆ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ಮಾಡಬೇಕು ಅಂತಾನೆ ಅವರೇ ಇನಿಷಿಯೇಷನ್ ತಗೊಂಡಿದ್ದು. ಅದನ್ನ ಯಾಕೆಂದ್ರೆ ಅದು ಮೇಲ್ಮನೆ ಮತ್ತೆ ಕೆಳಗಡೆ ಮನೆ ಎರಡೂ ಮನೆಯಲ್ಲಿ ಅದನ್ನು ಅಪ್ರೂವ್ ಮಾಡ್ಬೇಕಾಗತ್ತೆ. ಮತ್ತೆ ಅದಾದ್ಮೇಲೆ ರಾಷ್ಟ್ರಪತಿಗಳ ಅಂಕಿತ ಆಗೋದು. ನಾನು ಪ್ರೊಸೀಜರ್ ಹೇಳ್ತಾ ಇದ್ದೀನಿ ನಿಮ್ಗೆ. ಅದನ್ನು ಆದ್ಮೇಲೆ ಪ್ರೊಸೀಜರ್ ಅಂಕಿತ ಆಗ್ಬೇಕು. ಹಾಗೆ ನೋಡಿದ್ರೆ ಮೋದಿಜಿ ಮಾಡಿರುವಂತ ಸುಕನ್ಯಾ ಸಮೃದ್ಧಿ ಯೋಜನೆ ಆಗ್ಬೋದು, ಮಹಿಳೆಯರಿಗಾಗಿ ನಾರಿ ಶಕ್ತಿ ಅಥವಾ ಪ್ಲೇಸ್ಮೆಂಟ್ ಎಷ್ಟೊಂದು ನೇವಿ ಆಗ್ಲಿ ಆರ್ಮಿ ಆಗ್ಲಿ ಎಷ್ಟೊಂದ್ರಲ್ಲಿ ಮಹಿಳೆಯರಿಗೆ ತುಂಬಾ ಅತ್ಯುತ್ತಮ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳಿದಾಗ ಮತ್ತೆ ರಿಪೀಟ್ ಮಾಡಕ್ ಇಷ್ಟಪಡಲ್ಲ. 50% ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಹಿಳೆಯರು ಬರ್ಬೇಕು ಅಂತಂದಿದ್ದೆ ಭಾರತೀಯ ಜನತಾ ಪಕ್ಷದವರು, ಜನತಾ ಪಾರ್ಟಿಯವರು. ಸೊ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕಾಗತ್ತೆ. ಮತ್ತೆ ಈ ನನ್ನ ಇಬ್ಬರು ಪ್ಯಾನಲಿಸ್ಟ್ಗಳು ಹೇಳಿದಾಗೆ ಮತದಾರರಿಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಕೈ ಮುಗಿದು ಬೇಡ್ಕೊಳ್ತೀನಿ, ಈ ಸರ್ತಿ GBA ನಲ್ಲಿ ದಯವಿಟ್ಟು ನೀವು ಹೃದಯದಿಂದ ಅಥವಾ ಮನಸ್ಸಿನಿಂದ ಅಲ್ಲದೆ ಅಲ್ಲಿ ಹೇಗಿದ್ದಾರೆ ಸ್ಥಳೀಯ ವಾರ್ಡ್ಗಳಲ್ಲಿ ಯಾರಿಗೆ ಅವ್ರಿಗೆ ಅಂದ್ರೆ ಶಕ್ತಿ ಇದೆ ಮಹಿಳೆಯರು ಅಂದ್ರೆ ಅವ್ರ ಪರವಾಗಿ ಕೆಲಸ ಮಾಡುವಂತವ್ರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾನು ಹೇಳ್ತಾ ಇರೋದು, ಅವ್ರಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ನೋಡಿ, ಒಂದು ಮಹಿಳೆ, ಈಗ ನಾನು ಒಂದು ವೈದ್ಯಾಗಿ ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ನನಗೆ ರಾಜಕೀಯ ಇಂಟ್ರೆಸ್ಟ್ ಇದೆ. ಯಾಕೆ ಅಂತಂದ್ರೆ ನಾವು ಸಮಾಜದಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ಸೊ ನಾವು ವಿದ್ಯಾವಂತರು ಜಾಸ್ತಿ ಮುಂದೆ ರಾಜಕೀಯದಲ್ಲಿ ಬರಬೇಕು, ಎಸ್ಪೆಷಲಿ ಹೆಣ್ಮಕ್ಳು ಬರಬೇಕು, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ಅದಕ್ಕೆ ನಮ್ಗೆ ಕ್ರೋಢೀಕರಿಸ್ಕೊಂಡು ಬರ್ತಾರೆ ಜನಗಳು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಸೊ ಆದ್ರಿಂದ ಬರೀ ದುಡ್ಡಿನ ಆಮಿಷ ಬಿಟ್ಟು ಮತದಾರರು ದಯಮಾಡಿ ನೀವು ಯಾರು ಕರೆಕ್ಟ್ ಸೂಟಬಲ್ ಕ್ಯಾಂಡಿಡೇಟ್ ಅಂತ ನೀವು ಸೆಲೆಕ್ಟ್ ಮಾಡಿ. ಎರಡನೇದಾಗಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಾನು ಎಲ್ಲಾ ರಾಜಕೀಯ ನಾಯಕರಲ್ಲೂ ಕೇಳೋದು ಅಷ್ಟೇ, ಈಗ ಮಹಿಳಾ ಮೀಸಲಾತಿ ಎಲ್ಲಿ ಬಂದಿದೆ ಮಹಿಳೆಯರಿಗೆ ಕೊಡಿ. ನಿಮ್ ಕ್ಷೇತ್ರದಲ್ಲಿ ವರ್ಕ್ ಮಾಡಿದಾರಾ ಅಥವಾ ಸ್ಟೇಟ್ ಲೆವೆಲ್ ಅಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಂಪಲ್ ಮಹಿಳಾ ಎಲ್ಲಿ ಮೀಸಲಾತಿ ಇದೆ ಗಂಡಸರು ಕೆಲಸ ಮಾಡಿದ್ರೆ ಅವ್ರ ಹೆಂಡತಿ ಹೆಬ್ಬೆಟ್ಟು ಖಂಡಿತ ಕೊಡಬಾರ್ದು. ಖಂಡಿತ ಕೊಡಬಾರ್ದು. ಯಾರು ಮಹಿಳೆಯರು ಕೆಲಸ ಮಾಡಿದ್ದಾರೆ ಕಾಯ ವಾಚ ಮನಸ್ಸ ಯಾರು ಕ್ಷೇತ್ರದಲ್ಲಿ ಆ ಪಾರ್ಟಿಗೆ ಪಕ್ಷಕ್ಕೆ ಕೆಲಸ ಮಾಡಿರ್ತಾರೆ ಅವ್ರನ್ನ ಮುಂದೆ ತನ್ನಿ. ಯಾಕಂದ್ರೆ ಎಲ್ಲಾರು ಏನೇ ಕೆಲಸ ಮಾಡ್ತಾ ಇದ್ರು ಅದನ್ನೆಲ್ಲಾ ಬಿಟ್ಟು ರಾಜಕೀಯಕ್ಕೆ ಅಂತ ಬಂದಿರ್ತಾರೆ, ತಮ್ಮ ವೃತ್ತಿಗಳನ್ನ ಬಿಟ್ಟು ಬಂದಿರ್ತಾರೆ. ಅಂತವ್ರಿಗೆ ನೀವು ಆದ್ಯತೆ ಕೊಡಬೇಕು, ಅವ್ರ ಕೈಗೆ ನೀವು ಅಧಿಕಾರ ಕೊಡಬೇಕು. ಆವಾಗ ನೋಡಿ ಸಮಾಜದಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾವು ನೋಡಬಹುದು. ಬರ್ತೀನಿ, ಮಾತನಾಡೋಣ. ಮಾತನಾಡ್ತಾ ಇದ್ದೀವಿ, ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಅವಕಾಶ ಕೊಡಬೇಕು, ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಮಹಿಳೆಯರಿಗೆ ಅವಕಾಶಗಳನ್ನು ಕೊಟ್ಟಾಗ ಅಧಿಕಾರ ಸರಿಯಾಗಿ ಚಲಾವಣೆ ಆಗುತ್ತಾ? ಮಹಿಳೆಯೇ ಅಧಿಕಾರವನ್ನು ಮಾಡ್ತಾರಾ? ಕುಟುಂಬದವರು ಬ್ಯಾಕ್ ಬೋನ್ ಆಗಿರ್ತಾರ? ಮೇಡಮ್, ನಾವು ಮಾತನಾಡ್ತಾ ಇದ್ವಿ, ನರೇಂದ್ರ ಮೋದಿ ಅವ್ರದ್ದು ಒಂದು ಕಾರ್ಯಕ್ರಮ, ಒಂದು ರಾಜಕೀಯ ಕಾರ್ಯಕ್ರಮ ಇತ್ತಂತೆ. ಆ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ಬಂದು ಐ SP ಅಂದ್ರಂತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಾಪಸ್ ಕೇಳಿದರಂತೆ, ಒಂದು ರಾಜಕೀಯ ವೇದಿಕೆಯ ಕಾರ್ಯಕ್ರಮ ಇದು, ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ನ ಕೆಲಸ ಏನಿಲ್ಲಿ ಅಂತ. ಅವ್ರಿಗೆ ಅವರೊಬ್ಬರು ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತ ನರೇಂದ್ರ ಮೋದಿ ಅವರು ತಿಳ್ಕೊಂಡಿದ್ರು. ಆಗ ಪಕ್ಕದವ್ರು ಹೇಳಿದರಂತೆ, ಹಿ ಇಸ್ ನಾಟ್ ಎ SP, ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಲ್ಲ, ಅವರು ಸರ್ಪಂಚ್ ಕಾ ಪತಿ ಅಂದ್ರಂತವ್ರು. ಸರ್ಪಂಚ್ ಕಾ ಪತಿ ಅಂದ್ರಂತವ್ರು. ಅದರರ್ಥ ಒಂದು ಗ್ರಾಮದ ಸರಪಂಚೆ ಆಗಿರುವ ಮಹಿಳೆಯ ಗಂಡ ಅಂತ. ಮಹಿಳೆಯ ಗಂಡ ಅಂದ್ರಂತೆ. ನರೇಂದ್ರ ಮೋದಿ ಅವರು ಸಿಟ್ಟಾಗಿ, ಒಬ್ಬ ಮಹಿಳೆಯ ಹೆಸರಿನಲ್ಲಿ ಅಧಿಕಾರ ನಡೆಸೋದು ಅಕ್ಷಮ್ಯ ಅಪರಾಧ, ಯಾವ ಕಾರಣಕ್ಕಾಗಿ ನೀವು ಇಲ್ಲಿಗೆ ಬಂದಿದ್ದೀರಿ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದರಂತೆ. ಮಧ್ಯಪ್ರದೇಶದ ಹೈಕೋರ್ಟ್ ಕೂಡ ಛೀ ಅಂತೂ ಅಂತ ಅದಕ್ಕೆ ಉಗಿದಿತ್ತು. ನಾನು ಹೇಳ್ತಾ ಇರೋದು, ಇವತ್ತು GBA 9 ಕ್ಷೇತ್ರಗಳಲ್ಲಿ 9 ವಾರ್ಡ್ಗಳಲ್ಲಿ ಮಹಿಳೆಯರನ್ನು ಕೈ ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಅಲ್ವಾ? ಅದರ ಭಾಗವಾಗಿಯೇ ಒಬ್ಬ ಮಹಿಳೆ ಗೆದ್ದು ಬಂದ ನಂತರ ಆ ಮಹಿಳೆಯ ಅಧಿಕಾರದ ಚಲಾವಣೆ ಯಾವ ಪರಿಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆನೂ ಆಲೋಚನೆ ಮಾಡಬೇಕು. ಖಂಡಿತ ಖಂಡಿತ.
ಅದ್ರ ಬಗ್ಗೆನೂ ಆಲೋಚನೆ ಮಾಡಬೇಕು ಅಂತ. ಅವಳು ಎಷ್ಟು ಸಾಮರ್ಥ್ಯಳಿದ್ದಾಳೆ, ತನ್ನ ಅಧಿಕಾರವನ್ನ ಯಾವ ರೀತಿ ಅವಳು ಚಲಾಯಿಸ್ತಾಳೆ, ಅವಳಿಗೆ ಆ ಒಂದು ಅಧಿಕಾರವನ್ನ ಚಲಾಯಿಸುವ ಅಥವಾ ಅಧಿಕಾರಿಗಳ ಜೊತೆ ಅವಳು ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಅವಳು ಎಷ್ಟರ ಮಟ್ಟಿಗೆ ಜ್ಞಾನವನ್ನ ಹೊಂದಿದ್ದಾಳೆ ಅನ್ನೋದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಅಧಿಕಾರಿಗಳ ಜೊತೆ ಮಾಡಬೇಕಾದ್ರೆ ಅಕಸ್ಮಾತ್ ನನಗೆ ಯಾವುದೇ ರೀತಿಯ ಜ್ಞಾನವಿಲ್ಲ ಅಂದ್ರೆ ಆ ವಸ್ತು ವಿಷಯದ ಬಗ್ಗೆ ಅಧಿಕಾರಿಗಳು ದಾರಿ ತಪ್ಪಿಸ್ಬಹುದು, ಇದಲ್ಲ ಈ ತರ ನಡೀತದೆ ಅಂತ. ಅದೇ ನಿಮಗೆ ಅದ್ರ ಬಗ್ಗೆ ಒಂದು ಪೂರ್ಣ ಪ್ರಮಾದ ಜ್ಞಾನ ಇದ್ರೆ ನೀವು ಅವ್ರಿಗೆ ಹೇಳ್ಬೋದು, ನನಗೆ ಗೊತ್ತಪ್ಪ, ನೀನ್ ಈ ಕೆಲಸ ಮಾಡಪ್ಪ, ಇದು ಕಾನೂನು ಈ ರೀತಿ ಹೇಳುತ್ತೆ, ನೀನ್ ಈ ರೀತಿ ಮಾಡ್ಬೇಕು ಅಂತ ಹೇಳ್ಬಹುದು. ಅವಾಗ ಏನಾಗುತ್ತೆ, ಆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಅವಳು ಪೂರ್ಣ ಪ್ರಮಾಣದಲ್ಲಿ ತನ್ನ ಜ್ಞಾನದ ಮೂಲಕ ಆ ಕ್ಷೇತ್ರವನ್ನ ಅಭಿವೃದ್ಧಿಯನ್ನ ಮಾಡ್ಬೋದು. ನಿನಗೆ ಆ ಒಂದು ಜ್ಞಾನದೇ ಇಲ್ಲ ಅಂತಂದ್ರೆ, ಆ ಒಂದು ಕಾನೂನಿನ ಅರಿವೇ ಇಲ್ಲ ಅಂತಂದ್ರೆ ಸುಮ್ಮನೆ ಹೋಗಿ ಕೂತ್ಕೊಂಡ್ರೆ, ಮೇಡಮ್ ಇಲ್ಲಿಗೆ ಸೈನ್ ಮಾಡಿ ಅಂದ್ರೆ ನೀವು ಸೈನ್ ಮಾಡ್ತೀರಾ, ಏನ್ ತಂದಿದ್ದಾರೆ, ಯಾತಕ್ಕೋಸ್ಕರ ನಾನು ಅನುದಾನ. ನಮ್ಮಲ್ಲಿ ಒಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಮೇಡಮ್, ಸ್ಥಳೀಯ ಸಂಸ್ಥೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಅವರು ಹೆಬ್ಬೆಟ್ಟಾಗಿದ್ರು. ನಾನು ಅವರ ಎಜುಕೇಶನ್ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ, ಅವರ ಗೌರವಕ್ಕೆ ಚ್ಯುತಿ ತರ್ತಾ ಇಲ್ಲ. ಬಟ್ ಅವರ ಹೆಸರಿನಲ್ಲಿ ಅವರ ಪತಿ ಇಡೀ ಗ್ರಾಮ ಪಂಚಾಯತಿ ಅಧಿಕಾರವನ್ನು ನಿಯಂತ್ರಣ ಮಾಡ್ತಾ ಇದ್ರಿ ಸರ್. ಅದು ತುಂಬಾ ನಡೀತಾ ಇದೆ. ಅವರ ಹೆಂಡತಿ ಮನೆಯಲ್ಲಿ ಅಡಿಗೆ ಮಾಡ್ತಿರ್ತಾರೆ, ಗಂಡಂದಿರು ಬಂದು ಆಳ್ವಿಕೆಯನ್ನ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಒಂದು ಇದ್ರ ತರ ಒಳಗಡೆ ಕೂರ್ಸಿರ್ತಾರೆ, ತಾವೇ ಎಲ್ಲ ಡಿಸಿಷನ್ ತಗೊಳ್ತಾರೆ. ಆ ಒಂದು ಕಷ್ಟಕ್ಕೆ ಯಾಕೆ ನೀವು ಅಂತವ್ರಿಗೆ ಟಿಕೆಟ್? ನೀವು ಗ್ರಾಮಗಳಲ್ಲಿ ಹೋಗ್ಬೇಕು ಮೇಡಮ್, ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಪತ್ನಿ ಹೆಸರು ಹೇಳಲ್ಲ, ಅವ್ರ ಗಂಡನ ಹೆಸರು ಹೇಳ್ತಾರೆ. ಹೌದು ಖಂಡಿತ ಗಂಡನ ಹೆಸರು ಹೇಳುವಂತ ಪರಿಸ್ಥಿತಿಗಳಿದೆ. ಹೌದು. ಈ ಪರಿಸ್ಥಿತಿ ಬಂದ್ರೆ ನೀವು ಮೀಸಲಾತಿ ಕೊಟ್ರೇನು ಬಿಟ್ರೇನು ಅನ್ನೋಂತ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಅವಾಗ ನಾವು ಏನು ಮತದಾರನ ನಿಮ್ಗೆ ಹೇಳ್ದೆ, ಮತದಾರ ಅಲ್ಲಿ ಪ್ರಜ್ಞಾವಂತನ ಮತದಾರನಿರ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಯಾರದೋ ಒಬ್ಬ MLA ನ MP ನೋ ಸಂಬಂಧಿಕರ ಮಕ್ಕಳು ನಿಂತಿದ್ದಾರೆ ಅಂದ ತಕ್ಷಣ ಅವರಿಗೆ ಜ್ಞಾನದ ಕೊರತೆ ಇದೆಯಾ ಅಥವಾ ಅವರಿಗೆ ಜ್ಞಾನ ಇದೆಯಾ ಅಥವಾ ಪಾಂಡಿತ್ಯವನ್ನ ಹೊಂದಿದಾರ ಅನ್ನೋ ತಿಳ್ಕೊಂಡು ಅವರು ಓಟವನ್ನೇ ಮಾಡ್ಬೇಕು. ಅದರ ವಿರುದ್ಧ ಯಾರೋ ಒಬ್ರು ವಿದ್ಯಾವಂತರು ನಿಂತಿರ್ತಾರೆ, ಅಂತ್ಯವ್ರನ್ನ ನೀವು ಗೆಲ್ಲಿಸಬಹುದಲ್ಲ, ಯಾಕೆ ನೀವು ಅಂತ್ಯವರಿಗೆ ಓಟ್ ಹಾಕ್ತೀರಿ? ಅದು ನಮ್ಮ ಪ್ರಜ್ಞಾವಂತ ನಾಗರಿಕರು ಅಂದ್ರೆ ಮತದಾರರು ಮಾಡ್ತಿರುವ ಎಲ್ಲೋ ಒಂದು ಕಡೆ ತಪ್ಪು. ಸೊ ಏನೂ ಕೆಲಸ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ತಕ್ಷಣ ಹೋಗಿ ಅವರ ಮಕ್ಕಳು ಹೆಂಡ್ತಿನೋ ಯಾರೋ ನಿಲ್ಸಿರ್ತಾರೆ, ತಗೊಂಡೋಗಿ ನಾವು ನಮ್ಮ ಒಂದು ಪ್ರಬಲವಾದಂತ ಅಥವಾ ಒಂದು ಅಸ್ತ್ರ ರೀ ಅದು ಓಟು ಅನ್ನೋದು. ನಮ್ಗೆ ಭಾರತದ ಸಂವಿಧಾನ ಕೊಟ್ಟಿರೋದು, ಅಂಬೇಡ್ಕರ್ ಕೊಟ್ಟಿರುವಂತ ಒಂದು ಹಕ್ಕು. ಆ ಹಕ್ಕನ್ನ ನಾವು ಯಾವ ರೀತಿ ಚಲಾಯಿಸಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ನಾಗರಿಕರಾಗಿ. ಸುಮ್ಮನೆ ತಗೊಂಡೋಗಿ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ನಾನು ಓಟನ್ನ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ಎಂತ ಜನಗಳನ್ನ ನಾವು ಆಯ್ಕೆ ಮಾಡ್ತೀವಿ? ನಾವು ಓಟನ್ನ ನನಗೆ 1,000 ರೂಪಾಯಿನ ಕೊಟ್ಟು ನಾನು ತೆಗೆದುಕೊಂಡು ನಾನು ಓಟನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಆ 1,000 ರೂಪಾಯಿ ಕೊಡೋರು ಎಷ್ಟು 1,000 ರೂಪಾಯಿನ ಮಾಡ್ತಾರೆ, ಇದರಿಂದ ಸಮಾಜದ ಅಭಿವೃದ್ಧಿಗೆ ಯಾವ ರೀತಿಯ ಕಂಟಕ ಆಗುತ್ತೆ ಅಂತ ಹೇಳಿ ನಾಗರಿಕ ಸಮಾಜ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ನಾಗರಿಕಳಾಗಿ ಜೊತೆಗೆ ನಾನೊಬ್ಬ ಪಾಠ ಮಾಡುವ ಒಬ್ಬ ಲೆಕ್ಚರರ್ ಆಗಿ ನಾನು ಇತಿಹಾಸವನ್ನ ಓದ್ಕೊಂಡು ಬಂದಿದ್ದೀನಿ. ಯಾವ ರೀತಿಯ ಪರಿಣಾಮಗಳು ಉಂಟಾಗ್ತಿತ್ತು ಅಂತ ಹೇಳಿ ಆ ಒಂದು ಇದನ್ನ ತೆಗೆದುಕೊಂಡು ನಾಗರಿಕರು ಯೋಚಿಸಿ ಮತದಾನವನ್ನ ಮಾಡಬೇಕು. ಈಗ ನೋಡಿ ನಮ್ಗೆ ಚುನಾವಣಾ ಆಯೋಗ ಎಷ್ಟು ಅವೇರ್ನೆಸ್ ಅನ್ನ ಕೊಡುತ್ತೆ, ವಿದ್ಯಾವಂತರುಗಳು ಬಂದು ಓಟನ್ನ ಮಾಡಿ ಅಂತ. ವಿದ್ಯಾವಂತರುಗಳು ಎಲ್ಲರೂ ನನಗೆ ವಿದ್ಯಾವಂತರಿಗೆ ಓಟ್ ಹಾಕೋದು, ಅವಿದ್ಯಾವಂತರಿಗೆ ಓಟ್ ಹಾಕೋದು ಅದ್ರ ಬಗ್ಗೆ ನಂಗೆ ಕೆಲವೊಂದಿಷ್ಟು ಆಕ್ಷೇಪಗಳು ಸಹಜವಾಗಿದ್ದೆ ಮೇಡಮ್. ವಿದ್ಯಾವಂತರಾದವರು ನಾಳೆ ಭ್ರಷ್ಟರಾಗಿದ್ದನ್ನು ಅನೇಕ ಬಾರಿ ನಾವು ನೋಡಿದ್ದೀವಿ, ಖಂಡಿತ. ಬಂದು ಓಟ್ ಹಾಕ್ಬೇಕು, ಯಾರು ನನ್ನ ಪ್ರತಿನಿಧಿ ಆಗಿರ್ಬೇಕು ಅನ್ನೋದು ಗೊತ್ತಿರಬೇಕು. ಎಸ್ ಮೇಡಮ್. ಸತ್ಯಮಣಿ ಅವರೇ, ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನ್ನೋದು ಇತ್ತು. ಅದನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಪಾಲಿಕೆಗಳನ್ನಾಗಿ ಮಾಡಿ ಕೇಂದ್ರ, ಪಶ್ಚಿಮ, ಬೇರೆ ಬೇರೆ ರೀತಿಯಾಗಿ ಮಾಡಿ, ದಕ್ಷಿಣ ಅಂತ ಮಾಡಿ 5 ಮಾಡಿದರು, ಡಿವೈಡ್ ಮಾಡಿದರು. BJP ಅಥವಾ ಬೇರೆ ಬೇರೆ ನಾಗರಿಕರು ಆಗಿರ್ಬೋದು ಕೆಲವೊಂದಿಷ್ಟು ಜನ ಆಕ್ಷೇಪಣೆಗಳನ್ನು ಹೊರಹಾಕಿದ್ರು. ಇದು ತಮ್ಮ ಅಧಿಕಾರಕ್ಕಾಗಿ ಅಥವಾ ತಮ್ಮ ಶಾಸಕರಿಗೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ವಿಭಜನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಹಾಗನ್ಸುತ್ತಾ ನಿಮಗೆ? ಅದೇ ಕಾರಣಕ್ಕಾಗಿ ಇದನ್ನು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಾನು ಅವಾಗಲೇ ಹೇಳ್ತಾ ಇದ್ದೆ, ಕೇಂದ್ರ ಪಾಲಿಕೆಯಲ್ಲಿ 63 ವಾರ್ಡ್ಗಳಿದೆ, ಅದರಲ್ಲಿ 30 ಮೀಸಲು ಕೊಟ್ಟಿದ್ದಾರೆ, 31ರಿಂದ 32 ಕೊಡಬೇಕಾಗಿತ್ತು, 2 ಮೈನಸ್ ಮಾಡಿದಾರಲ್ಲಿ ಅಂತ. ಪೂರ್ವದಲ್ಲಿ 50 ವಾರ್ಡ್ಗಳಿದೆ, 25 ಕೊಡಬೇಕಾಗಿತ್ತು, 23 ಕೊಟ್ಟಿದ್ದಾರೆ. ಪಶ್ಚಿಮದಲ್ಲಿ 112 ವಾರ್ಡ್ಗಳಿದೆ, 56 ಕೊಡಬೇಕಾಗಿತ್ತು, 55 ಕೊಟ್ಟಿದ್ದಾರೆ. 72 ವಾರ್ಡ್ಗಳಿರುವ ಉತ್ತರ ವಲಯದಲ್ಲಿ 36 ಕೊಡಬೇಕಾಗಿತ್ತು, 34 ಕೊಟ್ಟಿದ್ದಾರೆ. ದಕ್ಷಿಣ ವಲಯದಲ್ಲಿ 72 ವಾರ್ಡ್ಗಳಿದೆ, 36 ಕೊಡಬೇಕಾಗಿತ್ತು, 34 ಕೊಟ್ಟಿದ್ದಾರೆ.
ಇದರರ್ಥ ತಮ್ಮ ತಮ್ಮ ಶಾಸಕರುಗಳಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಯತ್ನನ ಇದು ಒಟ್ಟಾರೆ? ಇದು 100% ಕರೆಕ್ಟ್ ಸರ್. ಫಸ್ಟ್ ನೀವು ಕ್ವಶನ್ ಕೇಳಿದ್ರೆ ಅವೈಜ್ಞಾನಿಕವಾಗಿ ವಾರ್ಡ್ ಡಿವೈಡ್ ಆಗಿದೆ. ಓಕೆ, ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಏರಿಯಾದಲ್ಲಿ ಈಗ ಪ್ರತಿಯೊಂದು ಬೆಂಗಳೂರಿನಲ್ಲಿ BJP MLAs ಇದ್ದಾರೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಾಸ್ತಿ ಇದೆ. ಜಾಸ್ತಿ ಅಲ್ಲಲ್ಲ, ವಿಧಾನಸಭಾ ಕ್ಷೇತ್ರದಲ್ಲಿ BJP ಬೆಂಗಳೂರಿನಲ್ಲಿ BJP MLAs ಜಾಸ್ತಿ ಇದ್ದಾರೆ, ಕಾಂಗ್ರೆಸ್ನವರು ಕಡಿಮೆ ಇದ್ದಾರೆ. ಎಲ್ಲಿ BJP ಅವರು ಜಾಸ್ತಿ ಇದ್ದಾರೋ ವೋಟ್ನ ಡಿವೈಡ್ ಮಾಡಬೇಕಾದ್ರೆ ಆ ಮ್ಯಾಪ್ಗಳನ್ನ ನೋಡಬೇಕು. ನೀವು ಯಾವುದೇ ಮ್ಯಾಪ್ ತೆಗೆದು ನೋಡಿ, ತುಂಬಾ ಅವೈಜ್ಞಾನಿಕವಾಗಿದೆ. ಅವರಿಗೆ ಯಾರು ಅಲ್ಪಸಂಖ್ಯಾತರು ವೋಟ್ ಹಾಕ್ತಾರೋ ಅವ್ರನ್ನೆಲ್ಲರನ್ನು ಅವ್ರ ಕಡೆಗೆ ಸೇರಿಸ್ಕೊಂಡು ಡಿವೈಡ್ ಮಾಡಿದ್ದಾರೆ. ಯಾವುದೇ ಆಗಲಿ, ಯಾವುದೇ ವಾರ್ಡಲ್ಲಿ ನೋಡಿದ್ರು, ಆಮೇಲೆ ಆಫೀಸುಗಳು ಎಲ್ಲಿದೆ, ಅವ್ರದ್ದು ನೀರ್ ಸಪ್ಲೈ ಹೇಗೆ ಬರುತ್ತೆ, ಅದ್ಯಾವುದು ಗಮನ ಇಟ್ಕೊಂಡಿಲ್ಲ. ಮಹಿಳೆಯರು 50% ಅದನ್ನು ಗಮನ ಇಟ್ಕೊಂಡಿಲ್ಲ. ಅವ್ರಿಗೆ ಏನಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ನವ್ರಿಗೆ ನಮಗೆ ಅಲ್ಪಸಂಖ್ಯಾತರ ವೋಟು ಗ್ಯಾರಂಟಿ ಬರುತ್ತೆ. ಅಲ್ಪಸಂಖ್ಯಾತರಿಗೆ ಸಪರೇಟ್ ವಾರ್ಡ್ ಇದೆ, ಆದ್ರೂ ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಇದಾರೋ ಆ ವಾರ್ಡ್ ಮ್ಯಾಪೇ ಒಂದು ಸರ್ಕಲ್ ಆಗಿ ಒಂದು ರೌಂಡ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನ ಡಿವೈಡ್ ಮಾಡ್ಕೊಂಡು ಅವ್ರ ಕಡೆಗೆ ಸೇರಿಸ್ಕೊಂಡಿದ್ದಾರೆ. ಸೇರಿಸ್ಕೋಬೇಕಾದ್ರೆ ಅಲ್ಲಿರೋ ನಾಯಕರನ್ನ ಅವ್ರ ಹತ್ರ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಂಡಿದ್ದಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್, ಅವರ MLAs ಮಿನಿಸ್ಟರ್ಸ್ ಎಲ್ಲೆಲ್ಲಿದ್ದಾರೋ ಅವ್ರಿಗೆ ಬೇಕಾಗಿರೋ ಕಡೆ ಮಹಿಳೆಯರ ಮೀಸಲಾತಿ ಕಡಿಮೆ ಮಾಡಿ ಪುರುಷರಿಗೆ ಆದ್ಯತೆ ಕೊಟ್ಟಿದ್ದಾರೆ. RR ನಗರದಲ್ಲಾಗ್ಲಿ, ಮತ್ತೆ ಇನ್ನ ಬೇರೆದು ಯಾವ್ದು BTM ಲೇಔಟ್ ಅಲ್ಲಿ ಎಲ್ಲಿ ಮಿನಿಸ್ಟರ್ಸ್ ಇದಾರಲ್ಲ ಅಲ್ಲಿ ಮಹಿಳೆಯರಿಗೆ ಆದ್ಯತೆ ಕಡಿಮೆ ಇದೆ. ಅವರು ಇಲ್ಲ, ಬಿಜೆಪಿ ಶಾಸಕರಿದ್ದಾರೆ. ಅಲ್ಲಲ್ಲ, ಅಲ್ಲಿ ಮಿನಿಸ್ಟರ್ಸ್ ಬರ್ತಾರಲ್ಲ, ಮಿನಿಸ್ಟರ್ಗೆ ಎಲ್ಲಿ ಬರುತ್ತಲ್ಲ ವ್ಯಾಪ್ತಿ ಬಂದಾಗ ಅಲ್ಲಿ ಅವ್ರಿಗೆ ಬೇಕಾದ ಪುರುಷ ಕ್ಯಾಂಡಿಡೇಟ್ ಎಲ್ಲಿದಾರೋ ಅವರಿಗೆ ಪುರುಷರಿಗೆ ಹಾಕಿದ್ದಾರೆ. ಅದೇ ಸೇಮ್ ನಮ್ಮ ವಾರ್ಡ್ ಅಲ್ಲಿ ಆಗಿದೆ. ಎಲ್ಲಿ ಪುರುಷ ಕ್ಯಾಂಡಿಡೇಟ್ ಬೇಕೋ ಅವರಿಗೆ ನಿಮ್ಗೆ ಎಲ್ಲಿ ಬೇಕಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಎಲ್ಲಿದಾರಲ್ಲ ಅವ್ರಿಗೆ ಬೇಕಾದ ಹಾಗೆ ಮಾಡಿದ್ದಾರೆ ಹೊರತು ಜನಸಂಖ್ಯೆಯ ಆಧಾರದಲ್ಲಿ ವಾರ್ಡ್ನ ವೈಜ್ಞಾನಿಕವಾಗಿ ಅವರು ವಿಭಜನೆ ಮಾಡಿಲ್ಲ. ಅದಂತೂ ಖಂಡಿತ. ಸೆಕೆಂಡ್, ನೀವು ಕೇಳಿದ್ರಿ ಇವರು ಭ್ರಷ್ಟಾಚಾರ ಅಥವಾ ತಮ್ಮ ಶಾಸಕನ ಅನುಕೂಲಕ್ಕಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಪ್ರತಿಯೊಂದಕ್ಕೂ ಈಗ GBA 5 ವಾರ್ಡ್ಗಳಾಗಿದೆ. ಆದಾಗ್ಲಿಂದ ಏನಾಗಿದೆ, ನಮ್ಮ ಈಗ ಸೆಂಟ್ರಲ್ BJP ಬೇರೆ ಇದೆ. ಸೆಂಟ್ರಲ್ ಕೇಂದ್ರ ಆಡಳಿತ ಪ್ರದೇಶ ಅಂತಿದೆಯಲ್ಲ, ಅದರಲ್ಲಿ ಸೆಂಟ್ರಲ್ ಡಿಪಾರ್ಟ್ಮೆಂಟಲ್ಲೆಲ್ಲ ಅಲ್ಲಿ ಕೇಂದ್ರ ಆಡಳಿತ ಚೆನ್ನಾಗೇ ಇದೆ. ಯಾಕೆಂದ್ರೆ ನಮ್ಮ ಜಯನಗರ ಆಗಲಿ, ರಾಜಾಜಿನಗರ ಕೇಂದ್ರ ವ್ಯಾಪ್ತಿ ಚೆನ್ನಾಗಿದೆ. ನಮ್ದು ಮಹದೇವಪುರ, KR ಪುರಂ ಬರುತ್ತೆ. ಅದೆಲ್ಲ CMC ಇಂದ ನಮ್ಮ BBMP ಬಂದಿರೋದು. ಅದು ತುಂಬಾ ಡೆವಲಪ್ಮೆಂಟ್ ಬೇಕಾಗುತ್ತೆ. ಅಲ್ಲಿ ಎಲ್ಲ ಯಾವುದೂ ಇಲ್ಲ ನಮ್ಗೆ. ಏನಂದ್ರೆ ಕಟ್ಟಡಗಳಾಗ್ಲಿ ಇದನ್ನೆಲ್ಲ ತುಂಬಾ ಯಾವುದೂ ಸರ್ ಆಕ್ಷೇಪಣೆ ಸಲ್ಲಿಕೆ ಆಗಿದೆಯಾ? ಆಗಿದೆ, ಆಕ್ಷೇಪಣೆ ಸಲ್ಲಿಕೆ ಆಗಿದೆ, ಮಹಿಳೆಯರಿಗೂ ಆಗಿದೆ. ಆಮೇಲೆ ಇನ್ನೂ ಒಂದು ಏನಾಗಿದೆ ಗೊತ್ತಾ, ಅಲ್ಲಿ ಅಧಿಕಾರಿಗಳೇ ಇಲ್ಲ. 3 ವಾರ್ಡ್ಗಳಿಗೆ ಸೇರಿ ಈಗ 198 ವಾರ್ಡ್ಗೆ ಅಧಿಕಾರಿಗಳು ಇರ್ಬೇಕಲ್ವಾ, ಒಂದು ಇಂಜಿನಿಯರ್ 4 ವಾರ್ಡ್ ನೋಡ್ಕೊಂತಾ ಇದ್ದಾರೆ. ಅದು ಎಲ್ಲ ಕಡೆಗೂ ನಡೀತಾ ಇರೋದ್ರಿಂದ ಇದು ಕೆಲಸಗಳು ಆಗ್ತಾ ಇಲ್ಲ. ಈಗ ಇದೇ ಒಂದು ವಾರ್ಡ್ನ 5 ಭಾಗ, ನಮ್ಮ ವಿಜ್ಞಾನ ನಗರ ವಾರ್ಡ್ನ 6 ಭಾಗ ಮಾಡಿದ್ದಾರೆ. 6 ಭಾಗ ಮಾಡಿದ್ರೆ ಎಷ್ಟು ಜನ ಇಂಜಿನಿಯರ್ಸ್ ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಹೇಗ್ ಬೇಕು, ಆಫೀಸ್ಗಳು ಹೇಗ್ ನಡೆಸ್ತಾರೆ, ಪ್ರತಿಯೊಬ್ಬರಿಗೂ ನಡಿಬೇಕಾಗತ್ತಲ್ವಾ ಆಫೀಸ್ಗಳು, ಅದಕ್ಕೆಲ್ಲ ಜಾಗ ಎಲ್ಲಿದೆ, ಅದೆಲ್ಲ ಸಮಸ್ಯೆ. ಎಸ್ ಮೇಡಮ್. ಪದ್ಮಪ್ರಕಾಶ್ ಅವರೇ, ಇಂಥದ್ದೊಂದು ಕರಡು ಪಟ್ಟಿಯನ್ನಂತೂ ಬಿಡುಗಡೆ ಮಾಡಿದ್ದಾರೆ. ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇತ್ತು, 23ಕ್ಕೆ ಎಂಡ್ ಆಗಿದೆ. ವಾಟ್ ನೆಕ್ಸ್ಟ್? ಏನು ಮಾಡುತ್ತೆ BJP? ಇದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತೀರಿ? BJP ಅವರು ಅದೇ ನಾವು ನ್ಯಾಯಾಲಯಕ್ಕೆ ಹೋಗ್ತೀರಾ, ಹೋರಾಟ ಮಾಡ್ತೀರಾ? ಅಂದ್ರೆ ಸುಪ್ರೀಂ ಕೋರ್ಟ್ ಆಲ್ರೆಡಿ 30th ಜೂನ್ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದೆ. ಯಾಕಂದ್ರೆ 5 ವರ್ಷ ಡಿಲೇ ಆಗಿರೋದ್ರಿಂದ. ಎರಡನೇದಾಗಿ ಈಗ ಚುನಾವಣಾ ಆಯೋಗದವರು ಅವರು ಡಿಸಿಷನ್ ತಗೋಬೇಕಾಗತ್ತೆ. ಈಗ 700 ಆಕ್ಷೇಪಣೆ ಏನ್ ಬಂದಿದೆ ಅದ್ರಲ್ಲಿ ಮ್ಯಾಕ್ಸಿಮಮ್ ಬಂದಿರೋದು ಮಹಿಳೆಯರಿಗೆ ರಿಸರ್ವೇಶನ್ ಕಮ್ಮಿ ಆಗಿದೆ ಅಂತ ಒಂದು ಆಲ್ಮೋಸ್ಟ್ 47.7 ಬಂದಿದೆ ಅಷ್ಟು ಔಟ್ ಆಫ್ 50. ಎರಡನೇದಾಗಿ ಅವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಮೇಡಮ್ ಹೇಳಿದಾಗೆ ಕೆಲವು ಕ್ಷೇತ್ರಗಳಲ್ಲಿ ಅಂದ್ರೆ ಅವರು ಎಲ್ಲಿ ವೋಟ್ ಬ್ಯಾಂಕ್ ಅವ್ರದ್ದಿದೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಶಾಸಕರಿದ್ದಾರೆ ಅವ್ರಿಗೆ ಎಲ್ಲಿ ವೋಟ್ ಬ್ಯಾಂಕ್ ಬಂದು ಅವ್ರು ತಮ್ಮ ಆಡಳಿತವನ್ನ ಸುಭದ್ರ ಮಾಡ್ಕೋಬೇಕು, ಅಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನೋ ತರ ಸ್ವಲ್ಪ ವಾರ್ಡ್ಸ್ನೆಲ್ಲ ಡಿಮಾರ್ಕೇಶನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆದ್ರಿಂದ BJP ಅವ್ರಿಗೆ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ನಮಗೂ ಬೇಕು GBA ನಲ್ಲಿ ನಾವು ಮೆಜಾರಿಟಿ ಆಗ್ಬೇಕು. ಯಾಕಂದ್ರೆ ನಾವು ಇದಕ್ಕೆ ಕೊಡುಗೆ ಕೊಟ್ಟಿದೀವಿ. ಅಂದ್ರೆ ಬ್ಯಾಂಗ್ಳೂರು ಡೆವಲಪ್ಮೆಂಟ್ಗೆ ನಮ್ದು ಕೊಡುಗೆ ಇದೆ BJP ಅವ್ರದ್ದು. ಮತ್ತೆ ಇದರಲ್ಲಿ ತುಂಬಾ ಬುದ್ಧಿವಂತರು, ಶಕ್ತಿಶಾಲಿಗಳು, ಯಾರು ವಿನ್ನಿಂಗ್ ಕ್ಯಾಂಡಿಡೇಟ್ಸು ಇದೀವಿ ನಾವು. ಅಂದ್ರೆ ಎಲ್ಲಾ ತರದ್ರಲ್ಲೂ ವಿನ್ನಿಂಗ್ ಇರೋದ್ರಿಂದ ಐ ಥಿಂಕ್ BJP ಮುಖಂಡರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾವು ಆತ್ಮಾವಲೋಕನೆ ಮಾಡ್ಕೊಂಡು ಇನ್ನೊಂದ್ಸತಿ ಡಿಸಿಷನ್ ತಗೋಬೇಕು ಅಂತ ಇದ್ದೀವಿ. ನಾನು ಮೇಡಮ್ ಕೇಳಿದ ಪ್ರಶ್ನೆ ನಿಮಗೂ ಕೇಳ್ತೀನಿ. BJP ಅನ್ನೋ ಕಾರಣಕ್ಕಾಗಿ ಫ್ರೀಡಮ್ ಇದೆಯಾ BJPಯಲ್ಲಿ ಮಹಿಳೆಯರಿಗೆ? ಖಂಡಿತ ಇದೆ ಫ್ರೀಡಮ್.
ಓಕೆ. ಯಾಕೆ ಅಂತಂದ್ರೆ ಈಗ ಅಲ್ಲಿ ನಾನು ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಆಗಿದ್ದೆ ಅಲ್ಲಿ. ಸೊ ನನಗೆ ತುಂಬಾ ಅಂದ್ರೆ ಆಪರ್ಚುನಿಟೀಸ್ ಕೊಟ್ಟಿದ್ರು ವರ್ಕ್ ಮಾಡಕ್ಕೆ. ಅಂದ್ರೆ ನಾನು ವೈದ್ಯ ಆಗಿ ನೀವು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂದ್ರೆ ನೀವು ಜನೋಪಯೋಗಿ ಕೆಲಸಗಳು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಹಾಗೆ ತುಂಬಾ ಜನ ಎಕ್ಸ್ ಕಾರ್ಪೊರೇಟರ್ಸ್ ಇದಾರಲ್ಲಿ, ಮತ್ತೆ ಒಳ್ಳೊಳ್ಳೆ ಸ್ಥಾನಗಳಲ್ಲೂ ಇದ್ದಾರೆ. ಅಂದ್ರೆ ನಿಮ್ಗೆ ಎಫಿಷಿಯನ್ಸಿ ಇದೆ, ನೀವು ಅಧಿಕಾರ ಮಾಡೋಷ್ಟು ನಿಮ್ಗೆ ಸಾಮಾನ್ಯ ಜ್ಞಾನ ಇದೆ ಅಂತಂದ್ರೆ ಖಂಡಿತ ಚಾನ್ಸಸ್ ಇದೆ. ಟಿಕೆಟ್ ಕೊಡ್ತಾ ಇದ್ದಾರೆ. ಎಸ್ ಮೇಡಮ್, ಕೊನೆಯ ರಿಯಾಕ್ಷನ್ ನಾನು ನಿಮ್ಮಿಂದ ತೆಗೆದುಕೊಳ್ತೀನಿ. ಈ ಒಟ್ಟಾರೆ ಸಮಸ್ಯೆಗಳಿಗೆ, ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ನಾವು ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ದು ಅಂತ ಹೇಳ್ತೀವಿ, ಅಧಿಕಾರದ ವಿಕೇಂದ್ರೀಕರಣ ಅಂತ ಮಾತನಾಡ್ತೀವಿ, ಮಹಿಳೆಯರು ಮುಂದೆ ಬರಬೇಕು ಅಂತ ಇತ್ಯಾದಿ ಮಾತನಾಡ್ತೀವಿ. ಮೇಡಮ್, ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಹೊರತು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಅನೇಕ ಬಾರಿ ನಾನು ಆವಾಗಲೇ ಹೇಳ್ತಾ ಇದ್ದೆ, ರಾಜೀವ್ ಗಾಂಧಿಯವರ ಸರ್ಕಾರ ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡಾಗ ಸಚಿವರೇ ಇದ್ರ ಬಗ್ಗೆ ಅನೇಕ ಜನ ವಿರೋಧ ವ್ಯಕ್ತಪಡಿಸಿದ್ರಂತೆ. ಬೇರೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ಅವುಗಳ ಜೊತೆಗಿರುವಂಥ ಮಿತ್ರ ಪಕ್ಷಗಳು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ರಾಜಕೀಯ ಇಚ್ಛಾಶಕ್ತಿಯ ಸಿಂಗ್ ಯಾದವ್ ಕೂಡ ವಿರೋಧ ಮಾಡಿದ್ದಾರೆ. ಹೌದು ಅದನ್ನು ಕೂಡ ಹೇಳಿದ್ದಾರೆ ಅವರು, ವಿರೋಧವನ್ನ ಮಾಡಿ ಯಾತಕ್ ಕೊಡ್ಬೇಕು ಅಂತಾನೂ ಕೂಡ ಹೇಳಿದ್ದಾರೆ. ಅದನ್ನ ಒಂದು ಟೀಕೆನ ಮಾಡಿ ಅದನ್ನ ಇದು ಏನು ಬಿಲ್ಲು ಬಿದ್ದು ಹೋಗೋ ತರನು ಕೂಡ ಮಾಡಿದ್ದಾರೆ, ವಿರೋಧವನ್ನ ಮಾಡಿ. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಅನ್ನೋದು ನಮ್ಮ ವಾದ. ಏನಾಗಬೇಕು ಅಂತೀರಿ ಮೇಡಮ್? ಖಂಡಿತ ಇದೊಂದು ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ಮತ್ತೆ ಏನು ನಮ್ಮ ರಾಜಕೀಯ ನಾಯಕರುಗಳು ಏನಿದ್ದಾರೆ, ಮಹಿಳೆಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು. ಅದ್ರ ಜೊತೆಗೆ ನಮ್ಮ ಮಹಿಳೆಯರು ಸುಮ್ಮನೆ ಕೂತ್ಕೋಬಾರ್ದು ಸರ್. ಏನಂತ ಸ್ವಾತಂತ್ರ್ಯದ ಸಂದರ್ಭದಲ್ಲಿ, ಹೋರಾಟದ ಸಂದರ್ಭದಲ್ಲಿ 4 ಗೋಡೆಗಳ ಮಧ್ಯೆ ಬಂದಿತ್ತಲಾಗಿದ್ದ ಮಹಿಳೆ ಹೊರಗಡೆ ಬರ್ತಾಳೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದಂತ ಪಾತ್ರವನ್ನ ವಹಿಸ್ತಾಳೆ. ಜೈಲಿಗೆ ಹೋಗ್ತಾಳೆ ಸರೋಜಿನಿ ನಾಯ್ಡು, ಇವರೆಲ್ಲ ಜೈಲಿಗೆ ಹೋಗ್ತಾರೆ. ಅದ್ರಲ್ಲೂ ನೀವು ಕಾನೂನು ಭಂಗ ಚಳವಳಿಯಲ್ಲಿ ಸರೋಜಿನಿ ನಾಯ್ಡು ಜೈಲಿಗೆ ಹೋಗ್ತಾರೆ. ನೇತೃತ್ವನ ಗಾಂಧೀಜಿ ಅವರೆಲ್ಲ ಅರೆಸ್ಟ್ ಆದಾಗ ಅದ್ರ ನೇತೃತ್ವವನ್ನ ವಹಿಸ್ಕೊಳ್ತಾರೆ. ಅಷ್ಟು ಒಂದು ಪ್ರಬುದ್ಧತೆ, ಒಂದು ಸಾಮರ್ಥ್ಯ ಇರುವ ಹೆಣ್ಮಕ್ಳು ಸುಮ್ಮನೆ ಯಾಕೆ ಕೂತ್ಕೋಬೇಕು? ಧ್ವನಿಯನ್ನ ಎತ್ತಬೇಕು. ಎಲ್ಲಿಯವರೆಗೆ ನೀವು ಧ್ವನಿ ಎತ್ತಲ್ಲ ಅಲ್ಲಿಯವರೆಗೆ ನೀವು ನಿಮಗೆ ಬೇಕಾದಂತ ಹಕ್ಕುಗಳನ್ನ ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಸುಮ್ಮನೆ ಅಂತ ಹೇಳ್ತಾ ನಾನು ಈಗೇನು ಎಲ್ಲಾ ಮಹಿಳೆಯರು ಒಕ್ಕಲಿಂದ ತಮಗೆ ಏನು ನ್ಯಾಯಯುತವಾಗಿ ಸಿಗಬೇಕು ಆ ಒಂದು ಹಕ್ಕನ್ನ ಪಡಿಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು. ಇಲ್ಲಿ ಇರೆಸ್ಪೆಕ್ಟಿವ್ ಆಫ್ ಪಕ್ಷ, ಮಹಿಳೆಯರಂತ ಮಾತ್ರ ನೋಡ್ಬೇಕು. ಇಲ್ಲಿ ಯಾವುದೇ ಪಕ್ಷಕ್ಕೆ ಸೀಮಿತರಾಗಬಾರ್ದು. ಮಹಿಳೆ ತನ್ನ ಹಕ್ಕನ್ನ ಪಡಿಬೇಕು ಅಂತಂದ್ರೆ ಮಹಿಳೆ ಒಕ್ಕಲಿಂದ ಒಂದೇ ವೇದಿಕೆಯಲ್ಲಿ ಬಂದು ನನ್ನ ಹಕ್ಕು ಏನಿದೆ, ನಮ್ಮ ಹಕ್ಕು ಅಂತ ಹೇಳ್ಬೇಕು. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ಬಾರ್ದು. ಮಹಿಳೆ ಅನ್ನೋ ಕಾರಣಕ್ಕಾಗಿ ನೀವು ಹೋರಾಟ ಮಾಡಿದ್ರೆ ನಿಮಗೆ ಅವಕಾಶ ಸಿಗುತ್ತೆ ಅನ್ನೋ ಮಹಿಳೆಯರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇಂಥದ್ದೊಂದು ಕರಡು ಪಟ್ಟಿ ಅಂತೂ ಬಿಡುಗಡೆ ಆಗಿದೆ. ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇತ್ತು, ಸಲ್ಲಿಕೆ ಆಗಿದೆ. ವಾಟ್ ನೆಕ್ಸ್ಟ್? ಏನಾಗುತ್ತೆ? ನಗರಾಭಿವೃದ್ಧಿ ಇಲಾಖೆ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗುತ್ತೆ? ಇದಕ್ಕೊಂದು ಪರಿಹಾರ ಸಿಗುತ್ತಾ? ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.